ಆಲ್ ದ ಬೆಸ್ಟ್ ಹೇಳಿ ಇಷ್ಟಪಡ್ತೀನಿ. ಟ್ರೈಲರ್ಗೆ ನೋಡೋಣ ಅಣ್ಣ ಒಂದು ನಿಮಿಷ ಹಂಗೆ ಬಿಳಿಗಿರಿ ಕಂಬೈನ್ ಸ್ಟಾರ್ ಹೆಮ್ಮೆಯ ಪ್ರಸ್ತುತಿ ಬ್ರಾಂಡು ಚಿತ್ರದ ಟ್ರೈಲರ್ ನೋಡಿ ಕೆಲವೊಂದಷ್ಟು ಹಾಡುಗಳನ್ನ ಕೂಡ ನೋಡಿದ್ವಿ. ಸಿರಿ ಮ್ಯೂಸಿಕ್ ಬಹಳ ಸಂತೋಷ ಬಂದರು. ಆದರೆ ವಿಶ್ವನಾಥ್ ಅವರಿಗೂ ನಾನು ಹೋಗಿ ಇನ್ವಿಟೇಷನ್ ಕೊಟ್ಟಿರಲಿಲ್ಲ, ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವ್ರಿಗೆ. ಆಮೇಲೆ ನಮ್ಮ ಈ ವಿಶ್ವನಾಥ್ ಜೊತೆ ಹೋಗ್ಬಿಟ್ಟು ಆಮೇಲೆ ಕೊಟ್ಟಿದ್ದಾಯ್ತು. ಅದರೊಳಗಡೆ ಅವರಾಗಲೇ ಅಪ್ಡೇಟ್ ಮಾಡಿ ತರಂಗಿಣಿ ಅಂತಲೇ ಅದು ಮಂಗಳೂರು ಪೇಪರ್ ಅವ್ರದ್ದು, ಅದರಲ್ಲಿ ಆಲ್ರೆಡಿ ಪಬ್ಲಿಸಿಟಿ ಕೊಟ್ಬಿಟ್ಟಿದ್ದಾರೆ. ಈ ಥರ ನನ್ನ ಒಬ್ಬನೇ ಅಲ್ಲ, ನಮ್ಮ ಕಲಾವಿದರಿಗೆ ಯಾರೇ ಸಿನಿಮಾ ಮಾಡಲಿ ಎಲ್ಲರಿಗೂ ಪ್ರೋತ್ಸಾಹಿಸಿ ಎಲ್ಲರೂ ಬೆಳೆಯೋದಕ್ಕೆ ಅವಕಾಶ ಕೊಡಿ. ನಮಸ್ಕಾರ. ಆ 40 ವರ್ಷದಲ್ಲಿ ಅವ್ರು ಪಡ್ಕೊಂಡಿರೋದೇನಂದ್ರೆ ಫ್ರೆಂಡ್ಶಿಪ್ಪು, ಈ ಥರ ಜನರನ್ನ ಇದೇ ನೋಡಿದ್ರೆ ತುಂಬ ಖುಷಿ ಆಗ್ತಿದೆ. ನಮ್ಮ ತಂದೆಯವ್ರು ಯಾವಾಗ ಸಿನಿಮಾ ಶುರು ಮಾಡ್ತೀನಿ ಅಂದರು, ಅವಾಗ ಎಲ್ಲರೂ ಅವ್ರ ಫ್ರೆಂಡ್ಸಿಂದ ಹಿಡಿದು ಎಲ್ಲರೂ ಬಂದು ನಾವು ಪ್ರೋತ್ಸಾಹ ಮಾಡ್ತೀವಿ, ನಾವು ಸಪೋರ್ಟ್ ಮಾಡ್ತೀವಿ, ನೀವು ಮಾಡಿ ಚೆನ್ನಾಗಿ ಮಾಡಿ ಅಂದರು. ಆ ಸಪೋರ್ಟ್ಗೋಸ್ಕರನೇ ನಾವೆಲ್ಲ ಒಪ್ಕೊಂಡಿದ್ದು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಹೋಗಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸಾಂಗ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಧನ್ಯವಾದಗಳು. ಮಾಡಬೇಕು ನಾನು ಅಂತ ಇಷ್ಟು ವರ್ಷ ಇಂಡಸ್ಟ್ರಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಮಾಡಬೇಕು. ನಾನೊಂದು ಫಿಲಮ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಇದ್ರ ಪ್ಲಾನಿಂಗ್ ಇಂದ ಹಿಡಿದು ಎಕ್ಸಿಕ್ಯೂಷನ್ ತನಕ ಅವ್ರು ಹೆಂಗೆ ಅದನ್ನ ಮಾಡಿದ್ರು ಅನ್ನೋದು ಅಮೇಝಿಂಗ್. ದಟ್ಸ್ ವಾಟ್ ಐ ಲರ್ನ್ ಫ್ರಮ್ ಹಿಮ್. ಆ್ಯಂಡ್ ಒಂದು ಒಂದೇನಂದ್ರೆ ಐ ಆಮ್ ವೆರಿ ಲಕ್ಕಿ ಟು ಹ್ಯಾವ್ ಹ್ಯಾಸ್ ಮೈ ಫಾದರ್, ಬಿಕಾಸ್ ಅವ್ರು ಏನು ಅನ್ನೋದು ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಇಂಡಸ್ಟ್ರಿಗೆ ಬರೋದಕ್ಕೆ ನಂಗೆ ಒಂದು ಸ್ವಲ್ಪ ಭಯ ಆಗಿತ್ತು ಮೊದಲು, ಬಟ್ ಇವರ ಪ್ರೋತ್ಸಾಹದಿಂದ ಇವಾಗ ಬಂದು ನಿಮ್ಮೆಲ್ಲರ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು. ಸೊ ಅದೊಂದು ಥ್ಯಾಂಕ್ಸ್ ನಮ್ಮ ಅಪ್ಪನಿಗೆ. ಫಿಲಮ್ ಬಗ್ಗೆ ಹೇಳಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಿಮ್ಮ ಮುಂದೆ ಬರುತ್ತೆ, ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಅಷ್ಟೇ ಕೇಳ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್. ಯಾವ ಜಾನರ್ ಸಿನಿಮಾ ಅಂತ ಕೇಳ್ತಿದ್ದಾರೆ? ಕಮರ್ಷಿಯಲ್ ಫಿಲ್ಮ್, ಆಕ್ಷನ್ ಎಲ್ಲ ಇದೆ. ಹಳ್ಳಿ ನಡೆಯೋ ಕತೆ ಇದು. ಥ್ಯಾಂಕ್ ಯು ಸೋ ಮಚ್. ಇನ್ನೇನಲ್ಲ, ಯಾಕೆಂದರೆ ಬಲಿಷ್ಠವಾಗಿರೋರು ತೋಳು ಬಲ ಇರಲಿ ಇಲ್ಲದೆ ಇರಲಿ, ಆದರೆ ಬೇರೆಯವ್ರನ್ನ ಹೇಗೆ ಕಿತ್ಕೊಂಡು ತಿಂದು ಹಿಂಸೆ ಮಾಡ್ತಾರೆ ಅನ್ನೋದು. ನಮಸ್ಕಾರ. ಪ್ರಥಮ ಬಂದು ಹೇಳಿದ್ರು 40 ವರ್ಷದಿಂದ ಇಂಡಸ್ಟ್ರಿನಲ್ಲಿದ್ದೀನಿ, ನಾನು ನೋಡಿಲ್ವ ಅಂದ್ರೆ ನಾನು ಹೇಳಿದೆ, ಸರ್ ನಿಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ನೋಡ್ಕೊಂಡು ಬಂದಿದ್ದೀವಿ, ನಿಮ್ಮ ಅದ್ಭುತವಾದ ಕಲಾವಿದರು, ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿ ಫಸ್ಟ್ ಟ್ರೈಲರ್ ತೋರಿಸಿದ್ರು. ಸ್ವಲ್ಪ ಹಳ್ಳಿ ಜಾನರ್ನಲ್ಲಿ ಚೆನ್ನಾಗಿತ್ತು. ಆಮೇಲೆ ಒಂದು ಹಾಡು ಹಾಕಿದ್ರು, ಫೋಕ್ ಸಾಂಗ್ಸ್ ಥರ ತುಂಬ ಚೆನ್ನಾಗಿತ್ತು. ಎಷ್ಟು ಆಪ್ಟ್ ಆಗಿತ್ತು ಅಂದರೆ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ಈಗ ಬರ್ತಾ ಇರೋ ನಮ್ಮ ಹೊಸ ಹಾಡುಗಳಿಗೆ ಇದನ್ನ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ತುಂಬ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದೀರಿ, ತುಂಬಾ ಚೆನ್ನಾಗಿದೆ. ಈ ಹಾಡು ಸಿರಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ, ಮತ್ತೆ ಬೇರೆ ಎಲ್ಲ ಪ್ಲಾಟ್ಫಾರ್ಮ್ ಇದೆ. ದಯವಿಟ್ಟು ಕೇಳಿ. ಹೊಸ ಅಲ್ಲ, ಹಳೆ ಕಲಾವಿದನ್ನು ಪ್ರೋತ್ಸಾಹಿಸಿ. ಯಾಕಂದ್ರೆ ಎಲ್ಲರೂ ಹೇಳ್ತಾರೆ ಹೊಸ ಕಲಾವಿದನ್ನ ಪ್ರೋತ್ಸಾಹಿಸಿ, ಹೊಸ ಕಲಾವಿದನ್ನು ಪ್ರೋತ್ಸಾಹಿಸಿ ಅಂತ. ಹೊಸ ಕಲಾವಿದ ಪ್ರೋತ್ಸಾಹಿಸಿದ್ರೆ ಹಳೆ ಕಲಾವಿದರ ಜೊತೆಗೆ ಹೊಸ ಕಲಾವಿದರೆಲ್ಲರೂ ಮುಂದೆ ತನ್ನಿ. ಧನ್ಯವಾದಗಳು. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲರ ಮೇಲೆ ಇರಲಿ. ಧನ್ಯವಾದಗಳು. ಒಳಗಡೆ ಹೋದಾಗ ಏನು ಹೇಳ್ಕೊಡ್ತಾರೆ ಅಂತ ಗೊತ್ತಾಗುತ್ತೆ. ನಾವು ಕಾಲೇಜ್ ಮುಂದೆ ಹೋಗಿ ಸುಣ್ಣ ಬಣ್ಣ ಹೊಡೆದಿದ್ರೆ ಭಾಳ ಚೆನ್ನಾಗಿದೆ ಅಂದ್ರೆ ಅಲ್ಲ, ಕಾಲೇಜ್ ಒಳಗಡೆ ಹೋದ್ರೆ ಏನು ಅಂತ ಇದನ್ನ ಇವರೆಲ್ಲ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಮೈಸೂರಿಂದ ಬಂದಿದ್ದಾರೆ, ನಾನು ಫೋನಲ್ಲಿ ಕರೆದಿದ್ದು, ಹೋಗಿದ್ದಿಲ್ಲ. ಮೈಸೂರಿಂದ ಬಂದಿದ್ದಾರೆ, ಅಲ್ಲಿಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಹಾಗೆ ನಮ್ಮ ಸುರೇಶ್ ಅವರಂತೂ ಅವತ್ತು ನನ್ನ ಸ್ಟಿಲ್ಲೆಲ್ಲ ನೋಡಿ, ನೀವು ತುಂಬ ಚೆನ್ನಾಗಿದೆ, ಮಾಡ ನೀನು ಚೆನ್ನಾಗಿದೆ, ಇದನ್ನ ಹಾಕಿ ಅಂತ ಅಂದರು. ಹಾಗೆ ಬಣ್ಕರ್ ಅವ್ರದ್ದು ಹೇಳಬೇಕು ಅಂದರೆ ಮರ್ತಿದ್ದೆ, ದಯವಿಟ್ಟು ಕ್ಷಮಿಸಿ. ಬಣ್ಕರ್ ಅವರು ಇದನ್ನ ನಾವು ಒಂದು ಟೈಟ್ಲಿಗೆ ಒದ್ದಾಡ್ತಾ ಇದ್ದೆ. ಎಷ್ಟೋ ಟೈಟ್ಲ್ ಅಂದರೆ ಅವರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ದಾರೆ, ಚೇಂಬರ್ ಹೋಗಿ ಇವ್ರು ತಗೊಂಡಿದ್ದಾರೆ, ಇವ್ರು ತಗೊಂಡಿದ್ರು. ಒಂದು ದಿವಸ ರಾತ್ರಿ 11:30 ಇದ್ದಕ್ಕಿದ್ದಾಗೆ ನಾನು ಗುಂಡ ಹಾಕ್ಬಿಟ್ಟಿದ್ದೆ, ಬೇಜಾರು ಮಾಡ್ತೀನಿ, ಸತ್ಯ ಅನ್ಕೋತಿಲ್ಲ.
ಸರಿ ಅವಾಗ ರಣ ಹತ್ತು ಅಂತ ಒಂದು ಫ್ಲಾಶ್ ಆಯಿತು. ಆದ ತಕ್ಷಣ ನಾನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಹೇಳಿದೆ, ಎಲ್ರಿಗೂ ಹೇಳಿದೆ, ಎಲ್ಲ ತುಂಬ ಚೆನ್ನಾಗಿದೆ ಅಂದರು. ಬೆಳಿಗ್ಗೆ ಹೋದ್ವಿ, ಎಲ್ಲ ಇದು ಮಾಡಿದ್ವಿ. ಇಲ್ಲ ಸರ್, ನಾಡಿದ್ದು ಕೊಡ್ತೀನಿ, ಕಂಪ್ಯೂಟ್ರು ಕೆಟ್ಟೋಗ್ಬಿಟ್ಟಿದೆ, ಏನೋ ಬಿಲ್ ಹಾಕೋದಕ್ಕೆ. ಸರಿ, 3 ದಿವಸ ಆದ್ಮೇಲೆ ಬಣಕಾರ್ ಅವರು ಹೋಗಿ ಮೀಟ್ ಮಾಡಿದೆ. ಅದಕ್ಕೆ ಅಂತ ಕೊಡ್ತೀನಿ ಮೇಡಮ್, ಏನಮ್ಮ ನೀವೇನು ಆಗ್ಬಿಟ್ಟು ನಾಳೆ ನನಗೆ ಫೋನ್ ಮಾಡ. 2 ದಿವಸ ಫೋನ್ ಮಾಡ್ತೀನಿ, 3 ದಿವಸ ಫೋನ್ ಮಾಡ್ತೀನಿ, ಫೋನೇ ಎತ್ತಲ್ಲ. ಏನು ಮಾಡೋದು? ಇವರು ಕೊಟ್ಟರು, ಕೈ ಆಯಿತು. ಆಮೇಲೆ ಒಂದು ಯಾವುದೋ ಒಂದು ಪಿಕ್ಚರ್ದು ಪ್ರೆಸ್ ಮೀಟು, ತಮಿಳ್ ಪಿಕ್ಚರ್ ಅದು ಪ್ರೆಸ್ ಮೀಟು, ಫುಲ್ಲು ಬ್ಯುಸಿ ಆಗಿದ್ದಾರೆ. ನನಗೆ ಫೋನ್ ಮಾಡೋದು, ಜಗ ಏನಮ್ಮ ಇದ್ದೀನೇನೋ ಮನೇಲಿ ಬಂದ್ಬಿಡಮ್ಮ 12ವರೆಗೆ. ನಾನು 12ವರೆಗೆ ಆಗಲೇ 2 ಗಂಟೆಗೆ ಬರ್ತೀನಿ. ಆಗ 2 ಗಂಟೆಗೆ ಹೋದ ತಕ್ಷಣ ಅವರೇ ಲೆಟ್ರಿಗೆ ತೊಗೊಂಡು ಎಲ್ಲ ಇದು ಮಾಡಿ ಆ ಟೈಟ್ಲನ್ನ ನನಗೆ ಕೊಟ್ಟವರು. ಇವತ್ತು ಅಡ್ವಾನ್ಸು ನಂತರ ಪಡ್ಕೊಂಡು ನಮಸ್ಕಾರ. ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ನಾವು ಈ ರಣಹದ್ದು ಸಿನಿಮಾದ ಒಂದು ಪ್ರೊಡಕ್ಷನ್ ಕೆಲಸಗಳನ್ನ ಮಾಡ್ತಾ ಇದ್ವಿ. ಒಂದು ಅಂತ್ಯಾಕ್ಷರಿ ಹಾಡ್ತಾ ಇದ್ರು ಕೂಡ ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಫಸ್ಟ್ ಒಂದು ಅನಿಸುತ್ತೆ. ಯಾಕಂದರೆ ನಾನು ಸುನಾದ ಲೈವ್ ಕ್ಯಾಸೆಟ್ಸ್ ಅಂತ ಇತ್ತು, ಸಪ್ತಸಾಗರ ಆಡಿಯೋ ಕಂಪನಿ, ನಮ್ಮ ಸಂತೋಷ್ ಬಿಲ್ಡಿಂಗಲ್ಲಿ. ಅಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ಗೆ ಆಡಿಯೋ ಕಂಪನಿಯಲ್ಲಿ ನಾನು ಕೆಲಸ ಮಾಡಿದ್ದೆ. ಅದಲ್ಲದೆ ನನ್ನದೇ ಸ್ವಂತ ಶ್ರೀ ಮೆಲೋಡಿಸ್ ಅಂತ ಆರ್ಕೆಸ್ಟ್ರಾ ಇದೆ. ಆ ಆರ್ಕೆಸ್ಟ್ರಾದಲ್ಲಿ ನನಗೆ ಒಂದು ಹಾಡುವಂಥ ಒಂದು ತರಬೇತಿ, ಅಂದರೆ ಹಾಡ್ತಾ ಇದ್ದೆ, ಗಾಯಕನಾಗಿ ಹಾಡ್ತಾ ಇದ್ದೆ. ಈ ಒಂದು ಎಕ್ಸ್ಪೀರಿಯನ್ಸ್ ಬಿಟ್ಟರೆ ಯಾವುದೇ ಒಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ನಾನು ಕೆಲಸ ಮಾಡಿರಲಿಲ್ಲ. ಆದರೆ ಎಲ್ಲ ಪ್ರಮುಖ ಮ್ಯೂಸಿಕ್ ಡೈರೆಕ್ಟರ್ಸ್ನ ಹಾಡುಗಳನ್ನ ನಾನು ಹಾಡ್ತಾ ಇದ್ದೆ. ಅದೇ ನನ್ನ ಒಂದು ಅನುಭವ. ಆ ಒಂದು ಅನುಭವ ಇದ್ರೂ ಕೂಡ ನಾವು ಒಂದು ಲೊಕೇಶನ್ ನೋಡಕ್ ಹೋಗಿರುವಾಗ ನಮ್ಮ ಜಂಗಿ ಪ್ರಸನ್ನ ಅವರು, ಹಾಗೆ ನಮ್ಮ ಜೊತೆ ವಿಶ್ವನಾಥ್ ಅವರು ಕೂಡ ಇದ್ರು. ಕಾರ್ ನಾನೇ ಡ್ರೈವಿಂಗ್ ಮಾಡ್ತಾ ಇದ್ದೆ. ಅವಾಗ ಒಂದು ಆ ಖುಷಿಗೆ ಎಲ್ಲರೂ ಕೂಡ ಹಾಡನ್ನ ಅಂತ್ಯಾಕ್ಷರಿಯಿಂದ ಹಾಡ್ಕೊಂಡು ಬರ್ತಾ ಇದ್ವಿ. ಮ್ಯೂಸಿಕ್ ಡೈರೆಕ್ಟರ್ನ ಇದೇ ಸಿನಿಮಾಗೆ ನನಗೆ ನೋಡಕ್ ಕೂಡ ಅವರು ಹೇಳಿದ್ರು, ನಿರ್ಮಾಪಕರು. ನಾನು ಕೂಡ ಸರ್ಚ್ ಮಾಡ್ತಾ ಇದ್ದೆ. ನಾನು ಯಾವುದೇ ಕೂಡ ಆಸೆ ಇಟ್ಕೊಂಡಿರಲಿಲ್ಲ. ನಾನು ಅವ್ರನ್ನ ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತೀನಿ ಅಂತ ಕೂಡ ನಾನು ಕೇಳಿರಲಿಲ್ಲ. ಆದರೆ ಒಂದು ಸಂದರ್ಭ ಬಂದಾಗ ಸಡನ್ ಆಗಿ ಅವರು ಜಂಗಿ ಪ್ರಸನ್ನ ಅವರು ಒಂದು ದೇವಸ್ಥಾನ ಬಂತು, ಗಾಡಿ ನಿಲ್ಸು ಅಂತ ಹೇಳಿದ್ರು. ನಿಲ್ಸಿದ ತಕ್ಷಣ ಬೇರೆ ಯಾರು ನಾನು ಮ್ಯೂಸಿಕ್ ಡೈರೆಕ್ಷನ್ ಕೊಡಲ್ಲ, ಈ ಚಿತ್ರದ ಮ್ಯೂಸಿಕ್ ಡೈರೆಕ್ಷನ್ ನೀನೇ ಮಾಡಬೇಕು ಅಂತ ಹೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಅವತ್ತು ನನಗೆ ಸಂಗೀತ ನಿರ್ದೇಶಕನಾಗಿ ಒಂದು ಜವಾಬ್ದಾರಿ ವಹಿಸ್ತಾರೆ. ಆದರೆ ನಾನು ಹೆದರ್ಕೊಂಡು ನಾನು ಮಾಡೋಣ ಅಂತ ಸುಮಾರು ದಿನ ಟೈಮ್ ತಗೋತೀನಿ. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. ಸಂಗೀತ ನಿರ್ದೇಶನ ಮಾಡ್ತೀನಿ ಅಂದ್ರೆ ಅದಕ್ಕೆ ಆದಂತಹ ಕೆಲವು ಅರ್ಹತೆಗಳು ಇರಬೇಕು. ನನಗೇನು ಆ ಥರ ಅರ್ಹತೆ ಇಲ್ಲ ಅನ್ನೋ ಒಂದು ಭಯ ನನ್ನಲ್ಲಿ ಕಾಡ್ತಾ ಇತ್ತು. ಆದರೆ ನೀನು ಮಾಡ್ತೀಯ, ಖಂಡಿತ ಚೆನ್ನಾಗಿ ಆಗುತ್ತೆ ಅಂತ ಹೇಳಿ ಹುರಿದುಂಬಿಸಿದವರು ಮೊಟ್ಟ ಮೊದಲನಾಗಿ ಜಂಗಿ ಪ್ರಸನ್ನ ಅವರು. ನನ್ನ ಸ್ನೇಹಿತ ಮಾತ್ರ ಅಲ್ಲ, ನನ್ನ ದೊಡ್ಡಣ್ಣ ಅಂತ ಅನ್ಕೊಂಡಿದ್ದೀನಿ. ನಾನು ಅವರು ನಿರ್ಮಾಪಕರು, ಕಲಾವಿದ, ಗಾಯಕನ ಸಂಬಂಧ ಅಲ್ಲ, ನಮ್ಮಿಬ್ಬರದು ಒಂಥರ ಸಹೋದರದ ಒಂದು ಸಹೋದರತ್ವ ಸಂಬಂಧ. ಇದಕ್ಕೆಲ್ಲ ನನ್ನ ಬೆನ್ನೆಲುಬಾಗಿ ಯಶೋಧಮ್ಮ ಅವರು ನನ್ನ ತಾಯಿ ಸ್ಥಾನದಲ್ಲಿ ನನಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಒಂದು ಕೆಲಸ ನಾನು ಶುರು ಮಾಡಿದಾಗ ಮೊದಲನೇದಾಗಿ ವಿ ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೆ ನಾವು ತಿಳಿಸಿದಾಗ, ಶ್ರೀನಿವಾಸ್ ನಿಮಗೆ ಒಳ್ಳೇದಾಗಲಿ ಅಂತ 2 ಲವ್ ಸಾಂಗ್ 2 ಹಾಡುಗಳನ್ನ ನನಗೆ ಬರೆದುಕೊಟ್ರು. ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ರಣಹದ್ದು ಟೈಟಲ್ ಸಾಂಗ್ ಡೈರೆಕ್ಟರ್ ರಾಮ್ ನಾರಾಯಣ್ ಸರ್ಗೆ ಹೇಳಿದಾಗ, ನಿಮ್ಗೆ ಒಳ್ಳೇದಾಗಲಿ ಶ್ರೀನಿವಾಸ್, ಜಂಗಿ ಪ್ರಸನ್ನ ಅವರಿಗೆ ಒಳ್ಳೇದಾಗಲಿ ಅಂತ ಅವರು ಅದ್ಭುತವಾಗಿ ಈ ಒಂದು ಹಾಡನ್ನು ಬರ್ಕೊಟ್ರು. ಅದಾದರೆ ಶಮಿತಾ ಮಲ್ನಾಡ್ ಅವರು, ಅನುರಾಧ ಭಟ್ ಹಾಗೂ ಅಜಯ್ ವಾರಿಯರ್ ಮತ್ತು ರೂಪಾ ಶ್ರೀನಿವಾಸ್ ಇವ್ರುಗಳು ಕೂಡ ನನ್ನ ಜೊತೆ ಸಹಕಾರ ಮಾಡಿ ಹಾಡುಗಳನ್ನ ಹಾಡಿದ್ದಾರೆ. ನಾನು 3 ಜನಕ್ಕೂ 3 ಹಾಡುಗಳನ್ನ ಹಾಡಿದ್ದೀನಿ, ಅಪ್ಪ, ಮಗ ಮತ್ತು ಜಂಗಿ ಪ್ರಸನ್ನ ಅವರಿಗೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಜಂಗಿ ಪ್ರಸನ್ನಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲ ಸಹಕಾರ, ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ. ಅದು ಜಂಗಿ ಪ್ರಸನ್ನ ಅವರ ಸಿನಿಮಾಕ್ಕೆ ಶುಭ ಸೂಚನೆ ಅನ್ನೋದನ್ನ ತೋರಿಸುತ್ತೆ. ಅದ್ರ ಜೊತೆಗೆ ಹಿರಿಯ ನಿರ್ಮಾಪಕರ ಸಹೋದರ ಇದ್ದಾರೆ, ಹಾಗೆ ಸೀನಣ್ಣ ಇದ್ದಾರೆ, ನಮ್ಮವರ ಆತ್ಮೀಯತೆ ತುಂಬ ವರ್ಷಗಳಿಲ್ಲ. ಹಾಗೆ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿದ್ದಾರೆ,
ನಿರ್ಮಾಪಕ ಸಂಘದ ಅಧ್ಯಕ್ಷರಿದ್ದಾರೆ. ನಮ್ಮ ಆತ್ಮೀಯ ಶರಣ್ ಅವರ ಕಲೆಗೆ ಆಲ್ಮೋಸ್ಟ್ ಎಲ್ಲರೂ ಮಾರು ಹೋದವರಿರ್ಬೋದು. ಎಲ್ಲರೂ ಈ ವೇದಿಕೆಯಲ್ಲಿ ಇರುವಂಥದ್ದು ಜಂಗ್ಲಿ ಪ್ರಸನ್ನ ಅವರ ಸಿನಿಮಾದ ಒಂದು ಏನು ಟೀಸರು ಹಾಡು ನೋಡುವ ಕಾತುರದಿಂದ ನಮಗೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಸಮಯ ಲೇಟಾಗಿ ಬಂದ್ರಿಂದ ಮಿಸ್ ಆಯ್ತು ಅನ್ಕೋತೀನಿ. ಹಾಗೆ ಜಂಗ್ಲಿ ಪ್ರಸನ್ನ ಅವರು ಸಹ ಕಲಾವಿದ, ಪೋಷಕ ಕಲಾವಿದ ಅನ್ನೋದಕ್ಕಿಂತ ಅವರು ಹಿರಿಯ ಕಲಾವಿದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾನು ಚಿತ್ರರಂಗಕ್ಕೆ ಬಂದು 37 ವರ್ಷದಿಂದ ನಾನು ಜಂಗ್ಲಿ ಪ್ರಸನ್ನ ಅವ್ರನ್ನ ನೋಡ್ತಾ ಇದ್ದೀನಿ. ಜಂಗ್ಲಿ ಪ್ರಸನ್ನ ಅವರು ಇಲ್ಲಿವರೆಗೆ ಕಲಾವಿದರಾಗಿದ್ರು. ಏನೇ ಇರಲಿ, ಏನೋ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸ್ವಲ್ಪ ಮಧ್ಯ ಹೊರಗಿದ್ರು ಕೂಡ ಆ ಆರೋಗ್ಯದ ಸಮಸ್ಯೆಯ ಮಧ್ಯೆ ಕೂಡ ಒಂದು ಸಾಧನೆ ಮಾಡೋದಿದೆ ಅಲ್ವಾ, ಅದು ತುಂಬಾ ಅದನ್ನ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತದೆ. ಯಾಕಂದ್ರೆ ಅಂತ ಸಂದರ್ಭದಲ್ಲೂ ಕೂಡ ಅಷ್ಟು ವರ್ಷಗಳ ಕಾಲ ಸಿನಿಮಾ ಪಯಣದಲ್ಲಿ ಸಾಗಿದ್ರು ಕೂಡ ನಾನು ನನ್ನ ಮಕ್ಕಳನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು, ಡೈರೆಕ್ಷನ್ ಮಾಡಬೇಕು ಅಂತ ಹೊರಟಿದಾರಲ್ವಾ, ಅದು ಗ್ರೇಟ್. ಅದಕ್ಕೋಸ್ಕರ ನಮ್ಮ ನಿರ್ದೇಶಕ ಸಂಘದಿಂದ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತೀವಿ. ಅವರ ಜೊತೆಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಕೊನೆಗೊಳಿಸ್ತೀನಿ. ಜೈ ಹಿಂದ್. ಇವತ್ತು ಇಡೀ ಪೋಷಕ ಕಲಾವಿದರ ಒಂದು ಸಮೂಹ ಸಿಕ್ಕಿದೆ ಅಂತ ಅನ್ನೋದಾದರೆ, ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಬಳಗದ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೀನಿ ಅನ್ನೋ ನನಗೆ. ಆಮೇಲೆ ಕಲಾವಿದರ ಸಂಘದಲ್ಲಿ ಆಗ್ತಾ ಇರುವಂಥದ್ದು ನನ್ನ ಮನೆ. ಇದು ನನ್ನ ಮನೆಯಲ್ಲಿ ನನ್ನ ಬಳಗದ ನನ್ನವರ ಒಂದು ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಸಿಕ್ಕಿದೆ ಅಂತ ಅನ್ನೋದಾದರೆ ನನ್ನ ಅದೃಷ್ಟ ಅಲ್ವಾಯಿತು. ಯಾಕಂತಂದರೆ ಜಂಗ್ಲಿ ಪ್ರಸನ್ನ ಅವರು ನನ್ನ ತಂದೆಯವರ ಸ್ನೇಹಿತರು. ನನಗೆ ಒಂದು 2-3 ಸಲ ಪಾಪ ಅವರು, ನಾನು ಎಲೆಕ್ಷನ್ ಒಂದು ಕ್ಯಾಂಪೇನ್ ಇದರಲ್ಲಿ ಬ್ಯುಸಿಯಾಗಿದ್ದೆ, ಅವರು ಒಂದು 2-3 ಸಲ ನನ್ನನ್ನು ಭೇಟಿ ಮಾಡೋದಕ್ಕೆ ಬಂದರು. ನಾನು ಸಿಕ್ಕಲಿಲ್ಲ. ನನಗೆ ಆ್ಯಕ್ಚುಲಿ ಅವರು 2-3 ಸಲ ನನ್ನ ಮನೆಗೆ ಬರಬೇಕಾಗಿರಲಿಲ್ಲ. ನನಗೆ ಸುಮ್ಮನೆ ಒಂದು ಫೋನ್ ಮಾಡಿದರೆ ಸಾಕು, ನಾನು ಇರಬೇಕಿಲ್ಲಿ. ಅಷ್ಟತ್ರದವರು ನನಗೆ ನನ್ನ ತಂದೆಯವರ ಸ್ನೇಹಿತರವರು. ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಇಂಥ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ ಅಂತ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಿದೆ ಅಷ್ಟೇ. ನನ್ನ ಸ್ನೇಹಿತರ ಕಾರ್ಯಕ್ರಮ ನಾನು ಬಂದೇ ಬರಬೇಕು ಅಂತ ಇವತ್ತು ಕರೀತಿದ್ರು ಕೂಡ ನಮ್ಮ ಅಪ್ಪ ಅಮ್ಮ 3 ಜನ ಬಂದಿದ್ದಾರೆ. ಯೂಶಲಿ ಅವ್ರಿಗೆ ಆರೋಗ್ಯ ಆಗಿರ್ಬೋದು ಯಾವುದನ್ನು ಕೂಡ ಪಾಪ ಅವ್ರು ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ನನ್ನ ತಂದೆಗೆ ನಾನು ಬರ್ತೀನಿ ಅಂತ ಅನ್ನೋವಂಥದ್ದು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದ್ದೀರಾ ಅಂತ ಅನ್ನೋದಾದರೆ, ನನ್ನ ಮನೆಯಲ್ಲಿ ಒಂದು ಹೊಸ ಪ್ರತಿಭೆ ಶುರು ಆಗ್ತಾ ಇದೆ, ಹುಡ್ತಾ ಇದೆ ಅಂತ ಅನ್ನೋದಾದರೆ, ನಾವೆಲ್ಲರೂ ಇದೀವಿ ಅಂತ ಅನ್ನೋವಂಥದ್ದು. ಇವತ್ತು ಇಡೀ ಇಷ್ಟು ಜನ ಇಲ್ಲಿ ಕಲಾವಿದರಿಂದ ಸೇರಿದ್ದೀರಲ್ಲ, ಇದೇ ಸಾಕ್ಷಿ. ನಾವೆಲ್ಲರೂ ನಮ್ಮನ್ನು ನಾವು ಕೊಡಿಸೋದ್ರಲ್ಲಿ, ನಮ್ಮ ಕೈ ಹಿಡಿದು ಎತ್ತೋದ್ರಲ್ಲಿ ನಾವೆಲ್ಲ ಇದೀವಿ ಅಂತ ಅನ್ನೋದಕ್ಕೆ ಇದಕ್ಕಿಂತ ಬೇಡ. ಇವತ್ತು ನಾನು ಚಿಕ್ಕದು ಕಥೆ ಹೇಳಬೇಕು. ನಮ್ಮ ಜಂಗ್ಲಿ ಪ್ರಸನ್ನ ಅವರ ವಿಚಾರವಾಗಿ, ಅವರು 350 ನಾನು ಸಿನಿಮಾ ಮಾಡುವಂಥವ್ರು, ಅವ್ರ ಬಗ್ಗೆ ನಾನೇನು ಮಾತಾಡಲಿ. ಈ ಕೊರೋನಾ ಟೈಮಲ್ಲಿ ಇಡೀ ದೇಶನೇ ಮಲಿಕೊಂಡು ಎಲ್ಲ ಬಾಗ್ಲಾಕೊಂಡು ಮಲ್ಕೊಂಡ್ಬಿಟ್ಟಿತ್ತು. ಮಾಸ್ಕ್ ಹಾಕೊಂಡು ಓಡಾಡುವಂಥ ಒಂದು ಇದು ಈ ನಮ್ಮ ಮನೆ ಹತ್ರ ಇದಿದೆ, ನಮ್ಮೂರ ತಿಂಡಿ ಅಂತ ಅನ್ನೋವಂಥ ಒಂದು ಜಾಗ ಇದೆ. ನಾನು ಮಾಸ್ಕ್ ಹಾಕೊಂಡು ಬಂದು ನೋಡಿದೆ, ಜಂಗ್ಲಿ ಪ್ರಸನ್ನ ಅವರು ಅಲ್ಲೇನೋ ಟೀ ಕುಡಿತಿದ್ರಣ್ಣ, ಟೀ ಕುಡಿತಾ ಇದ್ರು. ನಾನು ಮಾಸ್ಕ್ ಹಾಕೊಂಡಿದ್ದೀನಿ, ಟೋಪಿ ಹಾಕೊಂಡಿದ್ದೀನಿ. ನಾನು ಸರಿ ಮಾತಾಡ್ಸೋಣ ಸುಮ್ಮನೆ ಬೇರೆಯವ್ರ ಥರ ಅಂತ ಅಂದ್ಬಿಟ್ಟು ಹೋಗಿ, ಸರ್ ನಾನು ನಿಮ್ಮ ಫ್ಯಾನ್ ಸರ್ ಅಂತ ಮಾತಾಡ್ತಾರೆ. ಹೌದೇನ್ರಿ, ಏನ್ರಿ ನಿಮ್ಮ ಹೆಸರು ಅಂತಂದು, ಇಂಥದ್ದು ಒಂದು ಹೆಸರು ಸರ್. ಹಂಗೆ ಮಾತು 20 ನಿಮಿಷ ಮಾತಾಡಿದ್ದೀವಿ. ನಾನು ಹೇಳ್ತಾ ಇರೋದು, ಭಯ್ಯ ಯಾರೋ 11 ವ್ಯಕ್ತಿ ಜೊತೆ 20 ನಿಮಿಷ ಮಾತಾಡ್ತಾರೆ. ಮಾತಾಡ್ತಾ ನಿಮ್ಮ ಹತ್ರ ಒಂದು ಸೆಲ್ಫಿ ಬೇಕು ನನಗೆ ಅಂತಂದ್ರೆ, ನಾನು ಮಾಸ್ಕ್ ಹಾಕೊಂಡಿದ್ದೀನಿ. ಅವ್ರು ಹೋಗಿದ್ದಾರೆ. ಹಿಂಗೆ ಬಂದರೆ ನೀವು ನಿಂತ್ಕೊಂಡೆ. ಅವರು ನಿಮ್ಮ ಮಗ ಗೊತ್ತಾಗ್ಬಾರ್ದೆ ನಿನಗೆ ಅಂತ. ನಾನು ಬೇಡ ಇಲ್ಲಿ ಪರವಾಗಿಲ್ಲ ತೆಗಿಯಪ್ಪ ಅಂತ ಅವರೇ ಹೇಳೋದು. ಎಲ್ಲಾಗ ಗೊತ್ತಾಗಿತ್ತು ನನ್ನ ಮಗ ಅವರಿಗೆ. ನಾನು ಹೇಳ್ತಾ ಇರೋದು ಏನಕ್ಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಇದು ನಾನು ಕಲ್ತ್ಕೊಳ್ಳುವಂಥದ್ದು ಎಂಥದ್ದು ಅಂತಂದ್ರೆ, ಒಬ್ಬ ಮನುಷ್ಯ ಯಾರು ಅಂತ ಗೊತ್ತಿಲ್ಲದೆ ಇದ್ರೂ ಕೂಡ 20 ರಿಂದ 30 ನಿಮಿಷ ಅವ್ರನ್ನ ಸ್ಪಂದಿಸೋದಿದೆ ಗೊತ್ತಾ, ಅದು ನಿಜವಾದ. ಅವರಲ್ಲಿ ನಾನು ಕಂಡುಕೊಳ್ಳುವಂಥ ಗುಣ ಏನು ಅಂತಂತಂದ್ರೆ, ಯಾರು ಅಂತಾನೆ ಗೊತ್ತಿಲ್ಲ ರೀ, ನಾನು ಅಂತ ಗೊತ್ತಾದ್ಮೇಲೆ ಮಾತಾಡಿಸುವಂಥದ್ದು ಎಂಥದ್ದು. ಸೊ ಇಲ್ಲಿ ನಾವು ಬದುಕಿನ ಪಾಠ ಅಂಥವರಿಂದ ಕಲ್ತ್ಕೋಬೇಕು ಅಂತ ಅನ್ನುವಂಥದ್ದು. ಇವತ್ತು ಚಿತ್ರರಂಗಕ್ಕೆ ಅವರ 2 ಮಕ್ಕಳುಗಳು ನೋಡಿ, ಅವರಿಗೆ ಒಂದು 354 ಸಿನಿಮಾಗಳನ್ನ ಮಾಡಿದ್ದಾರೆ. ಅವರ ಜನರೇಷನ್ಗೆ ಸಿನಿಮಾಗೆ ಕೊಡಬೇಕಾದಂಥದ್ದನ್ನೆಲ್ಲ ಕೊಟ್ಟಾಗಿದೆ. ಮುಂದಿನ ಜನರೇಷನ್ಗೆ ಮುದ್ದಾದ ಟ್ಯಾಲೆಂಟೆಡ್ 2 ಮಕ್ಕಳನ್ನ ಮುಂದೆ ಕೊಡ್ತಾ ಇದ್ದಾರೆ.
ಇದಕ್ಕಿಂತ ಒಂದು ದೊಡ್ಡ ಕೊಡುಗೆ ಬೇಕಾ ಕನ್ನಡ ಚಿತ್ರರಂಗಕ್ಕೆ. ಸೊ ಇವತ್ತು ಬಹಳ ತಯಾರಿ ಮಾಡಿ ಬರೀ ಶೋಕಿಗಷ್ಟೇ ಅಲ್ಲ, ತಯಾರಿ ಮಾಡಿಕೊಂಡು ತಗೊಂಡು ಬಂದು ನಿಂತಿದ್ದಾರೆ. ಮತ್ತೆ ಇಲ್ಲಿ ಇರುವಂಥ ದಿಗ್ಗಜರು ಇವತ್ತು ಶರಣ್ ಆಗಿರ್ಬೋದು, ನನ್ನ ಕುಟುಂಬ ಆಗಿರ್ಬೋದು, ಇವತ್ತು ನಾವು ಚಿತ್ರರಂಗದಲ್ಲಿ ಇಲ್ಲಿ ಊಟ ಮಾಡ್ತಾ ಇದ್ದೀವಿ ನಾವು ಅಂತ ಅನ್ನೋದಾದ್ರೆ ಇಲ್ಲಿ ಕೂತಿದಾರಲ್ಲ, ಇಷ್ಟು ಜನರು ಕೊಟ್ಟಿರುವಂಥ ಆಶೀರ್ವಾದ, ಇಷ್ಟು ಜನರು ಕೊಟ್ಟಿರುವಂಥ ಅವಕಾಶ, ಇವರೆಲ್ಲರೂ ಕೊಟ್ಟಿರುವಂಥ ಊಟ ಇವತ್ತು. ಸೊ ಇವರ ಆಶೀರ್ವಾದ ಇದ್ದಲ್ಲಿ ಈ ತರದವರೆಲ್ಲ ನಾವು ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ನೋದಾದ್ರೆ ಇವತ್ತು ಇವರು ಉಪಸ್ಥಿತಿಯಲ್ಲಿ ಇರುವಂತ ಈ ಸಿನಿಮಾ ಚೆನ್ನಾಗಿ ಹಾಗೆ ಆಗ್ಬೇಕು ತಾನೆ. ಇಷ್ಟೇ ಒಂದು ಒಳ್ಳೆಯದರ ಸಂಕೇತ ಇವತ್ತು ಇಷ್ಟು ಕಂಡು ಬರ್ತಾ ಇದೆ ಅಂತ ಅನ್ನೋದಾದ್ರೆ ಒಂದು ಪಾಸಿಟಿವ್ ವಿಚಾರ ಅಂತ ಅನ್ನುವಂಥದ್ದು. ಇವತ್ತು ರಣಹದ್ದು ಸಿನಿಮಾ ತುಂಬಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಲಿ, ಕನ್ನಡ ಚಿತ್ರರಂಗಕ್ಕೆ ಅದ್ಭುತವಾದಂಥ 2 ಪ್ರತಿಭೆಗಳು ನಮಗೆ ಸಿಕ್ಕುವಂಗಾಗಲಿ, ಮತ್ತೆ ಈ ನಿರಂತರವಾದಂಥ ಈ ಜರ್ನಿ ಸಾಗ್ತಾ ಇರಲಿ ಅಂತ ಅನ್ನುವಂಥದ್ದು ನನಗೆ. ಲಾಸ್ಟಲ್ಲಿ ಮುಗಿಯೋದಕ್ಕಿಂತ ಮುಂಚೆ ನಾನು ಜಗಲಿ ಪ್ರಸನ್ನ ಅವ್ರ ಬಗ್ಗೆ ಇನ್ನೊಂದು ವಿಚಾರ ಹೇಳಬೇಕು. ನನ್ನ ವಯಸ್ಸು ಎಷ್ಟೋ ಇದೆ, ಹೇಳೋದು ಬೇಡ, ಚಿಕ್ಕವನಂತೂ ಅಲ್ಲ ನಾನು. ಕರೆಕ್ಟ್ ಆಯ್ತಾ. ನಾವು ಆಗ್ಲೇನೆ ಹಿಂಗೆ ಗುರು ಇನ್ನು ಎಷ್ಟು ವರ್ಷ ಗೊತ್ತಿಲ್ಲ, ಒಂಚೂರು ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಟ್ರು ಅಂತ ಅನ್ಸುತ್ತೆ ಅಂತ ಅನ್ಕೊಳ್ಳುವಂಥ ಸಮಯದಲ್ಲಿ ಅವ್ರು 71 ವರ್ಷದಲ್ಲಿ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಪ್ರೊಡ್ಯೂಸ್ ಮಾಡಿ ಇವತ್ತು ಈ ಮಟ್ಟಕ್ಕೆ ಇದೆ ಅಂತ ಅನ್ನೋದಾದ್ರೆ ನಾನು ಕಲ್ತ್ಕೊಂಡಿದ್ದೇನು ಅಂತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಕಲಾವಿದರಿಗೆ ರಿಟೈರ್ಮೆಂಟ್ ಇಲ್ಲ ಅಂತ ಅನ್ನೋದು. ಇದನ್ನ ಅವರಿಂದ ತಿಳ್ಕೊಂಡಂಥದ್ದು. ಸೊ ಅವರ ಸ್ಫೂರ್ತಿ, ಅವರ ಒಂದು ಚಿಲುಮೆ ಇದೆ ಗೊತ್ತಾ, ಅದು ನಿರಂತರವಾಗಿ ಮುಂದಿನ ಜನರೇಷನ್ಗೆ ಸಾಕ್ತಾ ಇರಲಿ. ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನನಗೆ ಈ ಸ್ಥಾನ ಕೊಟ್ಟಂಥದ್ದು. ಯಾಕಂತಂದ್ರೆ ಇಲ್ಲಿರೋಲ್ಲ ಇಷ್ಟು ಜನರ ಜೊತೆಯಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ಸರ್. ಇವತ್ತಾದ್ರೂ ಕೂಡ ನೀವೆಲ್ಲ ವಾಸ್ತವವಾಗಿ ಇದನ್ನು ಕೊಟ್ಟಿದ್ದೀರ ಈ ಸ್ಥಾನ ಅಂತ ಅನ್ನೋದಾದ್ರೆ ಕನ್ನಡ ಚಿತ್ರರಂಗಕ್ಕೆ ಧನ್ಯ ನಾನು ಅಷ್ಟೇ. ಕನ್ನಡ ಚಿತ್ರರಂಗಕ್ಕೆ ಧನ್ಯ, ಇವತ್ತು ಕೊಟ್ಟಂತ ಆಶೀರ್ವಾದಕ್ಕೆ ಧನ್ಯ ನಾನು. ಒಳ್ಳೆಯದಾಗಲಿ ಮತ್ತೊಮ್ಮೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸ್ವಲ್ಪ ಚೆನ್ನಾಗಿದ್ದೀರಪ್ಪ, ನೈಟ್ ಎಲ್ಲ ಚೂರು ವರ್ಕ್ ಮಾಡ್ತಾ ಇದ್ದೆ. ಏನು ವರ್ಕ್ ಮಾಡ್ತಾ ಇದ್ದಪ್ಪ, ಎಲ್ಲ ಪ್ರಾಬ್ಲಮ್ ಆದ್ಮೇಲೆ ಆರಾಮಾಗಿ ಸ್ವಲ್ಪ ರೆಸ್ಟ್ ತಗೊಳ್ಳೋದಲ್ವ ಅಂತೆ. ಅದಕ್ಕೆ ಎಲ್ಲ ಒಂದು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಆ್ಯಕ್ಟಿಂಗ್ ಬಿಟ್ಬಿಟ್ಟು ಆಯ್ತೆ. ಇಲ್ಲ ನಮ್ಮ ಮಕ್ಕಳನ್ನ ಆ್ಯಕ್ಟ್ ಮಾಡಿಸ್ತಾ ಇದ್ದೀನಿ, ನಾನು ಡೈರೆಕ್ಷನ್ನು ಪ್ರೊಡಕ್ಷನ್ನು ಮಾಡ್ತಾ ಇದ್ದೀನಿ ಅಂತ. ಅವಾಗ ಜಗದೀಶ್ ಪ್ರಸನ್ನ ಸರ್ ಬನ್ನಿ ಸರ್ ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು, ಯಾಕಂದ್ರೆ ಪಡಿದಾರ ಅಂದರೆ ನಾವು ಮೊದಲಕ್ಕೆ ಸಲೀಸಾಗಿ ಮಾತಾಡೋಕ್ಕಾಗಲ್ಲ, ಬನ್ನಿ ಸರ್ ಅಂತೇಳಿ ಕಾಣಿಸ್ಕೊಂಡು ಹಾಕ್ಬಿಟ್ಟು ಕೂರಿಸ್ಕೊಂಡಾಗ ಮಾತಾಡ್ತಾ ಟೈಟ್ಲು ವಿಚಾರ ಹೇಳಿದ್ರು. ಬಿಡಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ಮಾಡೋಣ, ನಿಮ್ಮ ಫೋನ್ ಎತ್ತಕ್ಕಾಗಲಿಲ್ಲ, ಬೇರೆ ಮಾಡ್ಕೊಬಿಡಿ ಅಂತ ಅವತ್ತು ಹೇಳಿದ್ದೆ. ಮತ್ತು ಇವತ್ತು ಜ್ಞಾಪಿಸಿದ್ರು ನಾನು ಫೋನ್ ಎತ್ತಿರ್ಲಿಲ್ಲ ಅನ್ನೋದನ್ನ. ಅದು ರಾತ್ರಿ 2 ಗಂಟೆಗೆ ಮಾಡಿದ್ರಂತೆ. ಪ್ರಾಯಶಃ ನಾನು ನಿಮ್ಮಂಗೆ ಬಿಸಿ ಇದ್ದೆ ಅಂತ ಕಾಣಿಸ್ತದೆ. ಇವತ್ತು ಈ ಒಂದು ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಗರುಡಗಂಬ ಅಂತಲೇ ಕರೆಯತ್ತ ಅಣ್ಣವರ ವಂಶವನ್ನು, ಅಣ್ಣವರನ್ನ ಕರ್ನಾಟಕದಲ್ಲ ಭಾರತ ದೇಶದ ಗರುಡಗಂಬ ಅಂತ ಕರಿತೀನಿ. ಅಂಥ ಗರುಡಗಂಬದ ವಂಶಸ್ಥರು ಇವತ್ತು ಜಗಲಿ ಪ್ರಸನ್ನ ಅವರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿರೋದಿಲ್ಲ. ಅದರಿಗಿನ ದೊಡ್ಡ ವಿಶೇಷತೆ ಪ್ರಾಯಶಃ ನನಗನ್ಸೋ ಮಟ್ಟಿಗೆ ಮುಂದೆ ಏನಾದರೂ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ನನ್ನ ಶರಣ್, ನನ್ನ ಚಿತ್ರದ ನಾಯಕ ನಟ, ಅವರ ಕುಟುಂಬ, ಅವರ ತಂದೆ ಕೃಷ್ಣ ಅವರು ನಾನು ಸಿನಿಮಾಗೆ ಎಂಟ್ರಿ ಕೊಟ್ಟಾಗ ಆಲ್ಮೋಸ್ಟ್ ಅವ್ರನ್ನೇ ಫಸ್ಟ್ ಭೇಟಿಯಾಗಿತ್ತು. ಅವ್ರ ಮಗಳನ್ನ ಹಾಕೊಂಡು ಒಂದು ಸಿನಿಮಾ ಮಾಡಿದ್ದೆ, ಮಾಂಗಲ್ಯ ಸಾಕ್ಷಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ಅವತ್ತು ನಡೆದಂಥ ಸಣ್ಣ ಘಟನೆ, ಅದು ರಿಲೆವೆಂಟ್ ಅಲ್ಲ ಆದರೂ ಹೇಳೋದು. ಒಂದು ದಿವಸ ಹೋಗಿ ಅಡ್ವಾನ್ಸ್ ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಮಾರನೇ ದಿವಸ ಹೋದೆ, ಯಾರು ನೀವು ಅಂತ ಕೇಳಿದ್ರು. ಏನಮ್ಮ ನೆನ್ನೆ ಅಡ್ವಾನ್ಸ್ ತಗೊಂಡಿದ್ದೀನಿ, ಇವತ್ತು ಯಾರು ಅಂತ ಕೇಳ್ತಾ ಇದ್ದೀರಮ್ಮ ಅಂದೆ. ಜೊತೆಲಿದ್ದಾಗ ಯಾರಂತಲೋ ಅವ್ರು ಪ್ರಿನ್ಸ್ ಕಡೋ, ಒಬ್ಬರು ಪ್ರಿನ್ಸ್ ಅವ್ರು ಗೊತ್ತಿಲ್ಲ, ತಲೆ ಕೆಡಿಸ್ಕೊಬೇಡ ಅಂದ್ರು. ದುಡ್ಡಿಸ್ಕೊಂಡು ಯಾರಪ್ಪ ಆಮೇಲೆ ನೋಡಿದ್ರೆ ಮಳೆ, ಕುಂಕುಮ, ಕೂದಲು ಏನು ಪ್ರತಿ ಏಟು ಒಂದೇ ಇದ್ರಲ್ಲ. ಅವತ್ತು ನನಗೆ ಒಂಥರ ನಾನದೇ ಆದಂಗೆ ಆಯಿತು. ಆಮೇಲೆ ನಾನು ಬೈಕೊಂಡಿದ್ದು ತಪ್ಪು ಅಂತೇಳಿ ಚೆನ್ನೈನ ಕೇಳ್ಬಿಟ್ಟೆ, ಅಮ್ಮ ತಪ್ಪು ತಿಳ್ಕೊಬೇಡಿ ಅಂತೇಳಿ. ಅಂಥ ಒಂದು ಕುಟುಂಬ ಕೃಷ್ಣ ಅವರು ಅವತ್ತಿನ ಕಾಲದಿಂದಲೂ ಕೂಡ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದಿರೋರು. ಅವರು ಎಲ್ಲ ಸಂಗಮ ಅಂತ ಅಂದ್ಕೊಂಡ್ರು ಕೂಡ ತಪ್ಪಾಗಲಾರದು. ಜೊತೆಯಲ್ಲಿ ಜಗಲಿ ಪ್ರಸನ್ನ, ನಾನು
ಅವರು ಯಾವಾಗ ತನ್ನ 2 ಮಕ್ಕಳನ್ನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದೀನಿ ಅನ್ನೋ ಮಾತು ಅಂದರು, ಅವತ್ತು ಹಿಂದಿನ ದಿವಸ ಯಾವುದೋ ಒಂದು ಸೆಟ್ಲ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ಅಂದರೆ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು. ಅದರಿಂದ ಹೇಳಿದೆ, ಜಂಗ್ಲೆ ನಿನ್ನ ಕೈ ಮುಗಿತೀನಿ, ಏನಾನ ಮಾಡು, ನಿನ್ನ ನೋಡ್ಕೊಂಡ್ ಬಂದಿದ್ದೆ, ಎಲ್ಲ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೆ, ಅದು ಬೇರೆ. ಇಷ್ಟು ದಿವಸ ಈಸ್ಕೊಂಡ್ ಬಂದಿದ್ದೆ, ಈಗ ಮುಂದಕ್ಕೆ ಕೊಡಕ್ಕೆ ಸ್ಟಾರ್ಟ್ ಮಾಡ್ಬೇಕಪ್ಪ, ಹುಷಾರು ನೋಡ್ಕೊಂಡು ಆ್ಯಕ್ಟ್ ಮಾಡು, ಅಷ್ಟು ಮಾತ್ರ ಮಾಡು. ಅಂಥದ್ದೇನಾದ ತೀರಾ ಸಮಸ್ಯೆಗಳು ಉದ್ಭವ ಆದಂಥ ಸಂದರ್ಭದಲ್ಲಿ ನಿರ್ಮಾಪಕರ ಸಂಘಕ್ಕಾದ್ರೂ ಬಾ, ಇಲ್ಲ ವಾಣಿಜ್ಯ ಮಂಡಳಿಗಾದ್ರೂ ಬಾ, ಕೂತ್ಕೊಂಡು ಅದೇನಿದೆಲ್ಲ ಸೆಟ್ರೇಟ್ ಮಾಡೋದಂತೆ, ಬಟ್ ನೀನು ಹುಷಾರಾಗಿ ಹ್ಯಾಂಡಲ್ ಮಾಡ್ತೀಯ, ಮಾಡು ಅಂತ ಹೇಳ್ಬಿಟ್ಟು ಸುಮ್ಮನಾದೆ. ಜೊತೆಯಲ್ಲಿ ಇವತ್ತು ಇನ್ನೂ ಒಂದು 3 ಜನ ಈ ನಮ್ಮ ಗರುಡಗಂಬದ ವಂಶದಲ್ಲೇ ಇನ್ನೊಂದು ವಿಶೇಷತೆ ಇದೆ. ನಾನು ಸಾಮಾನ್ಯವಾಗಿ ನನ್ನ 30 ವರ್ಷದ ಚಿತ್ರರಂಗದ ಇತಿಹಾಸದಲ್ಲಿ ನಾನು ಅವತ್ತಿಂದಲೂ ಹೇಳ್ಕೊಂಡು ಬರ್ತಾ ಇರೋದು, ಈ ರಾಜ್ಯ ಸರ್ಕಾರಕ್ಕೆ ಮುಜರಾಯಿ ಇಲಾಖೆ ಮಂತ್ರಿಗಳು ಅಂತಿರ್ತಾರೆ. ಅವರು ದೇವಸ್ಥಾನ ಮಠಗಳು ಅವನ್ನ ಬಿಟ್ಟು ಪಾಪ ಅವ್ರಿಗೇನು ಬೇರೆ ಗೊತ್ತಿರಲ್ಲ. ಹಂಗೆ ನಮ್ಮ ಚಿತ್ರರಂಗದ ಮುಜರಾಯಿ ಮಂತ್ರಿಗಳು ಅಂದರೆ ನಮಗೆ ನಮ್ಮ ಚಿನ್ನಪ್ಪಣ್ಣ. ನಾನು ಒಬ್ಬ ಚೀಫ್ ಮಿನಿಸ್ಟರ್ ಹೇಳಿ ಬಂದಿದ್ದೀನಿ, ಅವ್ನು ಮುಂದೆನೇ ಹೇಳಿ ಬಂದಿದ್ದೀನಿ ಸಿದ್ದರಾಮಯ್ಯನಿಗೆ, ಅಣ್ಣ ನೀನೇನೋ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಏನೋ ಮಾಡ್ಕೊಂಡಿದ್ದು ಮುಜರಾಯಿ ಮಂತ್ರಿ ಕೊಡೋದಾಯ್ತು ಅಂದರೆ ಇವ್ರನ್ನ ನಾಮಿನೇಟೆಡ್ MLC ಮಂತ್ರಿ ಮಾಡ್ಬಿಡು ಅಂತ ಹೇಳಿದ್ದಾರೆ. ಅವ್ರ ಮುಂದೆನೇ ಹೇಳಿದ್ದೀನಿ. ಅಂದರೆ ಅವ್ರಿಗೆ ಏನಪ್ಪ ಅಂದರೆ ದೇವಸ್ಥಾನ ಮಠ ಪ್ರಸಾದ ತೀರ್ಥ ಇವನ್ನ ಬಿಟ್ಟು ಬೇರೆ ಇನ್ನೇನು ಗೊತ್ತಿಲ್ಲ. ಅಣ್ಣ ಏನಣ್ಣ ಮೊನ್ನೆ ಫೋನೇ ಸಿಗಲಿಲ್ಲ ಅಣ್ಣ ಅಂದರೆ ಮಠದಲ್ಲಿದ್ದೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತಾರೆ. ಅದಕ್ಕೆ ಹೇಳಿದೆ, ಅಣ್ಣ ನೀನು ನನಗನ್ಸೋ ಮಟ್ಟಿಗೆ ಪ್ರಾಯಶಃ ನೀನು ಇಷ್ಟು ವರ್ಷದ ಜೀವನದಲ್ಲಿ ದೇವಸ್ಥಾನದ ಪ್ರಸಾದ ತೀರ್ಥ ಬಿಟ್ಟು ಮನೆಯಲ್ಲಿ ಜಾಸ್ತಿ ಊಟನೇ ಮಾಡ್ದಂಗೆ ಕಾಣಲ್ಲ, ಯಾವಾಗಲೂ ಹೋದ್ರು ಬರೀ ದೇವಸ್ಥಾನ ಮಠ ಅಂತಾನೆ ಇರ್ತೀರಿ. ಸೊ ನೀವು ಅದಕ್ಕೆ ಇನ್ನೂ 100 ವರ್ಷಗಳ ಕಾಲ ಹಿಂಗೆ ಇರಬೇಕು ಅಂತಾನು ಕೂಡ ಅವ್ರಿಗೆ ಆಮೇಲೆ ನಮ್ಗೆ ಯಾವಾಗ ಬಂದಾಗೂ ಸ್ವಲ್ಪ ಹಿಂದೆ ಬೆನ್ನ ಮೇಲೆ ಹಿಂಗೆ ಹೊಡೆದು ಆಶೀರ್ವಾದ ಮಾಡ್ತಾರೆ, ಚೆನ್ನಾಗಿರ್ಬೇಕಪ್ಪ ನೀವು ಅಂತೇಳಿ. ಸೊ ನಮ್ಮ ತಂದೆಯವ್ರ ಸ್ನೇಹಿತರು ಅವ್ರು ಆ್ಯಕ್ಚುಲಿ ನನ್ನ ಸ್ನೇಹ ಅಂದರೆ ನಾವು ನಮ್ಮ ತಂದೆಯವ್ರ ಕಡೆಯಿಂದ ನಮ್ಗೆ ಅವ್ರ ಪರಿಚಯ ಆಗಿರೋದ್ರಿಂದ. ಸೊ ಇಂಥ ಒಂದು ಸಂಗಮ, ಇಂಥ ಒಂದು ಎಲ್ಲರೂ ಸೇರಿ ಹೊಸದಾಗಿ ಇವತ್ತು ಪದಾರ್ಪಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಜಂಗ್ಲಿ ಪ್ರಸನ್ನ ಅವರ 2 ಮಕ್ಕಳನ್ನು ಆರ್ಥಿಕವಾಗಿ ಸ್ವಾಗತಿಸ್ತಾ, ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇದೇ ವೇದಿಕೆಯಲ್ಲಿ ನಾನು ಖುಷಿ ಪಡೋದು, ಯಾವಾಗಲೂ ಎಲ್ರಿಗೂ ಏನು ಹೇಳ್ತೀನಿ, ಸಿನಿಮಾ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿದಾಗ ಹೊಸಬರನ್ನ ಸೃಷ್ಟಿ ಮಾಡ್ಬಿಟ್ರಪ್ಪ, ಏನೇ ಇದ್ರು ಚಿತ್ರರಂಗಕ್ಕೋಸ್ಕರನೇ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಕ್ಕಂಥವ್ರನ್ನ ಮತ್ತೆ ಅವ್ರ ಮಕ್ಕಳನ್ನ ನೀವು ಆದಷ್ಟು ಕ್ಯಾರೆಕ್ಟರ್ಗಳನ್ನ ಕೊಟ್ಟು ಅವ್ರನ್ನ ಬೆಳೆಸ್ಕೊಂಡು ಹೋಗ್ರಿ ಅಂತಲೂ ಕೂಡ ನಾನು ಹೇಳ್ಕೊಂಡು ಬರ್ತೀನಿ. ನಾನು ಈ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನಮ್ಮ ಅಧ್ಯಕ್ಷರನ್ನ NM ಸುರೇಶ್ ಅವ್ರನ್ನ ನಾನು ಕೇಳ್ಕೊಳ್ಳೋದು ಏನಪ್ಪ ಅಂದರೆ, ಈಗ ಹೆಂಗೂ ಬೇರೆ ತಾವು ತಮ್ಮ ಮಗನ ಹಾಕೊಂಡು ಸಿನಿಮಾ ಮಾಡ್ತಾ ಇದ್ದೀರಿ, ಭಾಳ ದೊಡ್ಡ ಮಟ್ಟದಲ್ಲೇ ಮಾಡ್ತಾ ಇದ್ದೀರಿ ಅಂತಲೂ ಕೂಡ ಕೇಳ್ಬಿಟ್ಟಿದ್ದೀನಿ. ಆ ಸಂದರ್ಭದಲ್ಲಿ ಇವರಿಬ್ಬರು ಮಕ್ಕಳನ್ನು ಕೂಡ ಸಾಧ್ಯ ಜಂಗ್ಲಿ ಪ್ರಸನ್ನ ಅವ್ರನ್ನು ಸೇರಿಸ್ಕೊಂಡು ಅವರ ಕುಟುಂಬದವ್ರನ್ನ ಮತ್ತೆ ನಮ್ಮ ಪೋಷಕ ಕಲಾವಿದರ ಸಂಘದ ಸದಸ್ಯರುಗಳನ್ನೇ ಬಳಸ್ಕೊಂಡು ಸಿನಿಮಾ ಮಾಡಿದ್ರೆ ಪ್ರಾಯಶಃ ಅವರು ಇನ್ನೂ ಹೆಚ್ಚಿನ ದಿನಗಳ ಬದುಕ್ತಾರೆ, ಇರೋ ಚೆನ್ನಾಗಿ ಬದುಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಪ್ರಾಯಶಃ ಜಂಗ್ಲಿ ಪ್ರಸನ್ನ ಅವರ ಕಾಲು ಹೋದಾಗ ಅವ್ರ ಜೊತೆಯಲ್ಲಿದ್ದವರೇ ತುಂಬ ಜನ ನನ್ನ ಹತ್ರ ಮಾತಾಡಿದ್ರು, ಈತನಿಗೆ ಕಾಲು ಹೋಗೈತೆ, ಈತನಿಗೆ ಇದ್ರ ಅವಶ್ಯಕತೆ ಇದೆಯಾ ಅಂತಲೂ ಕೂಡ ಮಾತಾಡಿದ್ರು. ಅವತ್ತು ಆತ ಏನಾನ ತನ್ನ 2 ಮಕ್ಕಳನ್ನ ಬೆಳೆಸೋದಕ್ಕೆ ಸಿನಿಮಾ ಪ್ರೊಡಕ್ಷನ್ ಮಾಡೋದಕ್ಕೆ ಈ ಒಂದು ಲವಲವಿಕೆಯಿಂದ ಹಿಂದೆ ಹೋಗಿದ್ದಿದ್ರೆ ಪ್ರಾಯಶಃ ಇಷ್ಟೊತ್ತಿಗೆ ಅವರು ಬೆಡ್ರಿಡನ್ ಆಗ್ತಿದ್ದೇನೋ ಅನ್ನೋ ಒಂದು ಡೌಟು ಕೂಡ ನನ್ನನ್ನು ಕಾಡ್ತು. ನೀನು ಆಗೋದು ಬೇಡಣ, ಇನ್ನೂ 3 ವರ್ಷಗಳ ಕಾಲ ಹಿಂಗೆ ಇರ್ರಿ. ಆಲ್ ದಿ ಬೆಸ್ಟ್. ಶರಣ್ ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು, ಅವರು ನೇರಾದಿಟ್ಟ ನಿರಂತರ ಪತ್ರಕರ್ತರು ಕೂಡ, ಅವ್ರ ಜೊತೆಯಲ್ಲಿ ಇಷ್ಟೊತ್ತು EC ಮೀಟಿಂಗಲ್ಲಿ ಇದ್ವಿ. ನಾನು ನಮ್ಮ ಅಧ್ಯಕ್ಷರು ಇವರೆಲ್ಲ EC ಮೀಟಿಂಗ್ ಬಿಟ್ಟು ಬಂದಿದ್ದೀವಿ. ಬೈಲಾ ಕಮಿಟಿ ಮೀಟಿಂಗ್ ನಡೀತಾ ಇತ್ತು, ಬಿಟ್ಬಿಟ್ಟು ಬಂದಿದ್ದೀವಿ. ಅವರು ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರು ಆದಮೇಲೆ ನಿಮ್ಮ ಒಂದು ಚಾಕಚಕ್ಯತೆ ಮತ್ತು ನಿಮ್ಮ ಒಂದು ತಿಳುವಳಿಗಳು ಅವಾಗ ಹೇಳ್ತಾ ಇರೋದು ಭಾಳಷ್ಟು ಜನ ಹೇಳಿದ್ರು. ಮೊನ್ನೆ ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೆ, ಆ ಸಿನಿಮಾ ನಾನು ಇದಕ್ಕೆ ಹೋಗೋಕ್ಕಾಗಿರಲಿಲ್ಲ, ಆಡಿಯೋ ರಿಲೀಸ್ಗಳೇನೋ. ಅವಾಗ ಪಾಪ ಇವ್ರು ನಿಷ್ಠುರವಾಗಿ ನನ್ನ ಬಗ್ಗೆ ಮಾತಾಡ್ಬಿಟ್ಟಿದ್ದಾರೆ, ಇವ್ರು ಆ್ಯಕ್ಟ್ ಮಾಡಿದ್ರು ಕೂಡ ಇವ್ರು ಬರೋಕ್ಕಾಗಿಲ್ಲ ಇಲ್ಲಿ ಅಂತ. ಅವತ್ತು ನಾನು ಊರಲ್ಲಿರಲಿಲ್ಲ, ಆಮೇಲೆ ಅವ್ರಿಗೆ ನಾನು ಮುಂಚೆನೇ ಹೇಳಿದ್ದೆ, ಸರ್ ನಾನು ಊರಲ್ಲಿರಲ್ಲ, ದಯಮಾಡಿ ಕ್ಷಮಿಸಿ ಅಂತ. ಚುನಾವಣಾ ವ್ಯವಸ್ಥೆಯಲ್ಲಿ ಹೊರಗಡೆ ಹೋಗಲಿದ್ದೆ, ಅವ್ರು ಬರೋಕ್ಕಾಗಿರ್ಲಿಲ್ಲ. ಅದನ್ನ ನನಗೆ ನನ್ನ
ಯಾರೋ ವಿಡಿಯೋ ಕಳಿಸೋರು. ಅಲ್ಲ ಸತ್ಯ, ಶಾಮು ಶಿವಶಂಕರಪ್ಪರ ಜೊತೆಲಿ ಇದ್ದೆ, ಬೀದರ್ ಈಶ್ವರ್ ಖಂಡ್ರೆ ಅವ್ರ ಜೊತೆಲಿ ಇದ್ದೆ. ಅದೆಲ್ಲ ಬಿಟ್ಬಿಡಿ, ಅದೆಲ್ಲ ಆಮೇಲೆ ನಾನು ಬರೀ ಯಾವುದೋ ಒಂದು ಕಾಂಗ್ರೆಸ್ಗೆ ಸಂಬಂಧಪಟ್ಟರು ಅಂತ ಪರೋಕ್ಷವಾಗಿ ಹೇಳೋಂಥ ಸ್ಕೀಮ್ ಹಾಕಕ್ಕೆ ಹೋಗ್ಬಿಡಿ. ನನಗೆ ಸ್ನೇಹಿತರು ಬಿಜೆಪಿನಲ್ಲೂ ಇದ್ದಾರೆ, ನಮ್ಮ ಮೂರು ಸ್ನೇಹಿತರು ಕಾಂಗ್ರೆಸ್ನಲ್ಲೂ ಇದ್ದಾರೆ. ಇವರು ಸ್ವಲ್ಪ ಅದೇ ಸರ್, ಈ ಥರ ಮಾಮೂಲಿ ಪತ್ರಕರ್ತರು ಗೊತ್ತಿದೆ, ಇದೆಲ್ಲ ಮಾಡ್ತಿರ್ತಾರೆ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ಜಂಗಿ ಪ್ರಸನ್ನ, ಇಷ್ಟು ವರ್ಷ ಚಿತ್ರರಂಗದಲ್ಲಿ ಏನು ಹೆಸರು ಹಣ ಸಂಪಾದನೆ ಮಾಡಿದ್ರಿ, ಅದರ 4ರಷ್ಟು 10ರಷ್ಟು ಈ ಚಿತ್ರರಂಗದಿಂದ ಹೆಸರನ್ನ ಮತ್ತೆ ಹಣವನ್ನು ಸಂಪಾದನೆ ಮಾಡಿದ್ರಿ ಅಂತ ಹೇಳ್ತಾ ಮಾತ್ರ ಮುಗಿಸ್ತೀವಿ. ಪುಣ್ಯ ನಮಗೆ ಸಿಕ್ಕಿದೆ. ಜೊತೆಗೆ ಇರತಕ್ಕಂಥ ಎಲ್ಲ ಪೋಷಕ ಕಲಾವಿದರಾಗಬಹುದು, ಅಭಿಮಾನಿಗಳಾಗಬಹುದು ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿಳಿಸ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ಫಿಲಂ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾದ ಸುರೇಶ್ ಆಗಿದ್ದಾರೆ, ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಬಣಕರ್ ಸರ್ ಇದ್ದಾರೆ, ಜೊತೆಗೆ ನಿರ್ದೇಶಕರ ಸಂಘದ ಅಧ್ಯಕ್ಷರಿದ್ದಾರೆ, ಮತ್ತು ಇನ್ನು ಎಲ್ಲ ಈ ಚಿತ್ರ ಸಂಬಂಧಪಟ್ಟಂತೆ ಎಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು ಎಲ್ಲ ಕೂತಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನನಗೆ. ಮತ್ತು ನಮ್ಮ ಬ್ರದರ್ಸ್ ಚಿನ್ನಪ್ಪಣ್ಣ ಇದ್ದಾರೆ, ಸೀನಣ್ಣವ್ರು ಕೂತಿದ್ದಾರೆ, ನಮ್ಮ ಲಕ್ಷ್ಮಿ ಕೂಡ ಬಂದಿದ್ದಾರೆ. ಇಂಥ ಒಂದು ಸಂದರ್ಭಕ್ಕೆ ನಾವೆಲ್ಲ ಬಂದು ನಿಮ್ಮನ್ನೆಲ್ಲ ದರ್ಶನ ಮಾಡಿ ನೋಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಖುಷಿಯಾಗಿ ರಣಾತು ಚಿತ್ರದ ಹೊಸದಾಗಿ ಈ ಚಿತ್ರದ ನಾಯಕ ನಟ ಶಶಾಂಕ್ ಮತ್ತು ಕಳನಟ ಸೂರಜ್ ಅವರು ಪಾಠ ಮಾಡಿದ್ದಾರೆ. ಒಳ್ಳೆಯದಾಗಲಿ, ಅವರಿಗೆ ಒಳ್ಳೆ ಫ್ಯೂಚರ್ ಇದೆ. ಮುಂದಕ್ಕೆ ಇನ್ನು ಒಳ್ಳೊಳ್ಳೆ ಚಿತ್ರಗಳನ್ನ ಮಾಡುವಂಥ ಒಂದು ನಮ್ಮ ನಿರ್ಮಾಪಕರಿಗೆ ಸಂದರ್ಭ ಆ ಭಗವಂತ ಕರುಣಿಸಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಪ್ರೀತಿಯಾದ ನನ್ನ ಶರಣ್ ಬಂದಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಶರಣ್ ನೋಡೋದು ತುಂಬ ಇಷ್ಟ ನನಗೆ. ಮುಖ್ಯವಾಗಿ ಅವರ ತಂದೆ ಕೃಷ್ಣಣ್ಣ ಅವರು, ಅವರ ತಾಯಿ ಎಲ್ಲ ಬಂದಿದ್ದಾರೆ. ಇಂಥವರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನೀವು ಮಾಡ್ತಾ ಇದ್ದೀರಾ. ಅವರೆಲ್ಲರ ಆಶೀರ್ವಾದ ಖಂಡಿತ ನಿಮ್ಮ ಮೇಲೆ ಇರುತ್ತೆ, ಇದ್ದೇ ಇರುತ್ತೆ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ. ನಿರ್ಮಾಪಕರ ಬಗ್ಗೆ, ಕಲಾವಿದರ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಶರಣವರು ಕಲಾವಿದರು, ಆ ತಂದೆ ತಾಯಿ ಎಲ್ಲರೂ ಕೂತಿದ್ದಾರೆ. ನಿಜವಾಗ್ಲೂ ನಾವು ಶರಣವ್ರು ನೋಡಿದ್ರೆ ಇನ್ನೊಂದು ಮಗುತ್ರನೇ ಕಾಣ್ತಾ ಇದ್ರು ಅಲ್ವಾ? ನೋಡಿ ಎಷ್ಟು ನಗುಮುಖದ ಸಿಂಗಾರ ಪುರುಷ, ನಗ್ನಗ್ತಾ ಇರ್ತಾರೆ ಅವರು. ಜೊತೆಗೆ ನಮ್ಮ ಮಹಾದೇವ್ ಬಣಕಾರ್ ಅವರು ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಹೇಳ್ತಾರೆ ನಿನ್ನ ಹೇಳ್ತಿದ್ದೀನಿ ಬೆಣ್ಣೆ ಆಟ. ಆಮೇಲೆ ನಿರ್ದೇಶಕ ಸಂಘದ ಅಧ್ಯಕ್ಷರು ಶರತ್ ವಿಶ್ವನಾಥ್ ಬಂದಿದ್ದಾರೆ. ಡ್ಯಾನ್ಸ್ ಮಾಸ್ಟರ್ ಇದ್ದಾರೆ. ನಮ್ಮ ಸಹೋದರ ಶ್ರೀನಿವಾಸ್, ಗೋವಿಂದರಾಜು, ಲಕ್ಷ್ಮಿ, ಜೊತೆಗೆ ವಾಣಿಜ್ಯ ಮಂಡಲದ ಅಧ್ಯಕ್ಷರಿದ್ದಾರೆ ಸುರೇಶರು. ನಗಂಗು ಸಿಂಗಾರ ಖುಷಿ ಆಯ್ತಾ, ನಗಿರ್ತಾ ಇರ್ತಾರೆ, ಏನೇನು ನಗಿರ್ತಾ ಇರ್ತಾರೆ. ಸುರೇಶ್ ಅವರು ನಿರ್ಮಾಪಕರು, ಕಲಾವಿದ ಮಕ್ಕಳು, ಇದೇನು ಯಾರು ಗೊತ್ತಿದ್ದು ಬಾಕಿ ಯಾರಿಲ್ಲ, ಎಲ್ಲರೂ ಹುಡುಕ್ತೀವಿ. ಎಲ್ಲರೂ ಯಾಕೆ ಬೇಕು ಅಂತ ಧೈರ್ಯ ಮಾಡಿ ತನ್ನ ಮಕ್ಕಳನ್ನೇ ಹಾಕೊಂಡು ಪಿಕ್ಚರ್ ಮಾಡಿದಂಥ ನಮ್ಮ ಶರಣ ಜಂಗ್ಲಿ ಪ್ರಸನ್ನ. ಏನ್ರಿ ಅದು ಹೆಸರು? ಪ್ರಸನ್ನ ಕುಮಾರ್ ಅಂತ ನಿಮ್ಮ ಹೆಸರು. ಅವ್ರ ಮಕ್ಕಳು ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ, ರಣಹದ್ದು. ಇಷ್ಟೊತ್ತಿಗೆ ನೋಡಿದ್ವಿ ನಾವು. ಅದು ಎಲ್ಲರೂ ಧೈರ್ಯ ಬರೋದಿಲ್ಲ, ಸುಲಭ ಅಲ್ಲ. ಇದಾದ ನಿರ್ಮಾಪಕರು, ಯಾಕಂದ್ರೆ ಸಿನಿಮಾ ಅನ್ನೋದು ಹೆಂಗಂದ್ರೆ ಒಂದು ಕೆಟ್ಟ ಚಾಳಿ ಇದು. ಸಿನಿಮಾ ಒಂದ್ಸಾರಿ ಬಂದ್ಬಿಟ್ರೆ ಅದು ಬಿಟ್ಟು ಹೋಗಿ ಮನ್ಸ್ಬರ್ಬೇಕು. ಯಾಕೆಂದ್ರೆ ನಮಗೆ ನಮ್ಮ ಶರಣರು ತಂದೆ ತಾಯಿ ಕೂತಿದ್ದಾರೆ. ನಾನು ಊರಿಗೆ ಹೋಗಿದ್ದೆ, ಮನೆ ಮೆಚ್ಚಿದ ಹುಡುಗಿ ಸಿನಿಮಾ ನಡೀತಾ ಇತ್ತಲ್ಲಿ. 50 ದಿವಸ ಆಗೋಗಿತ್ತಲ್ಲಿ. 50 ದಿವಸ ಆಗೋಗಿತ್ತಲ್ಲ ಅಂತ ಅಲ್ಲಿ ಫಂಕ್ಷನ್ ಮಾಡಿದ್ರು. ಅಲ್ಲಿಗೆ ನಾನು ನಮ್ಮ ಶಿವರಾಜ್ ಕುಮಾರ್ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ನಮ್ಮ ಬಾಸ್ ಬಂದರು.
ಬಂದು ಅಣ್ಣ ನಮ್ಮ ಥಿಯೇಟ್ರ್ ನಾಟಕ ಮಾಡ್ತೀವಿ ಬರ್ಬೇಕು ನೀವು. ಅಪ್ಪ ಎಲ್ಲಪ್ಪ ಶಿವಣ್ಣಂಗೆ ಹೇಳಿದೆ, ಶಿವಣ್ಣಂಗೆ ಕರೆದ ಅಣ್ಣ ಕರೆದು ಹೋಗೋಣ ಕಣ, ನಡೆಯಪ್ಪಜಿ ಹೋಗೋಣ ಅಂತ. ನಾನು ಶಿವಣ್ಣ ಕರ್ಕೊಂಡು ಹೋದೆ. ಅದು ಹೋಗುವಷ್ಟೊತ್ತಿಗೆ ಟೆಂಟ್ ಹಾಕಿದ್ದು ಸೆಂಟ್ ನಾಟಕ ಮಾಡೋದಕ್ಕೆ. ಶಿವಣ್ಣ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಆ ಟೆಂಟ್ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ಆ ಮಟ್ಟಕ್ಕೆ ಬಂದ್ಬಿಡ್ತು. ಅಂದ್ರೆ ಅಲ್ಲಿ ಪರಿಚಯ ಆಯ್ತು. ಅಲ್ಲಿಗೆ ನಮ್ಮ ಶ್ರುತಿ ಮೇಡಮ್ ಓಡಿ ಬಂದರು, ಸ್ಕೂಲ್ಗೆ ಹೋಗಿದ್ದು. ಬಂದು ಅಪ್ಪಾಜಿ ಯಾರಪ್ಪ ಇದು ಒಂದೇ ಅಣ್ಣ, ನನ್ನ ಮಗಳು ಶ್ರುತಿ ಅಣ್ಣ ಅಂತ. ಓ ಗಿರಿಜಾ ಇದ್ರ ಓಕೆ ಅದು ನನಗೆ ಗೊತ್ತಿಲ್ಲ. ಸರಿ ಅಣ್ಣ ಚಾನ್ಸ್ ಬೇಕು ನೋಡಿ, ಮಾಡಿ ಚೆನ್ನಾಗಿ ಮಾಡ್ತಾರೆ ನೋಡಿ, ಖುಷಿ ಆಯ್ತು. ಹಾಗೆ ಮಡ್ರಾಸ್ ಬೆಂಗಳೂರಿಗೆ ಬಂದೆ. ಅವಾಗ ನಾವು ಆಸೆಗೊಬ್ಬ ಮೀಸಲಿಗೊಬ್ಬ ಪಿಕ್ಚರ್ ತೆಗಿತಾರೆ ನಮ್ಮ ಅಕ್ಕ. ಅದರಲ್ಲಿ ಸಿಸ್ಟರ್ ಕ್ಯಾರೆಕ್ಟರ್ ಬೇಕಾಯಿತು. ನನಗೆ ಹೇಳಿದ್ರು ಅಣ್ಣ ಹೇಳಿ ಅಕ್ಕ ಅವ್ರಿಗೆ. ನಾನು ಫೋಟೋ ಕೊಟ್ಟೆ, ಅಕ್ಕ ಹೀಗೆ ಎಲ್ಲೋ ಯಾರು ನನಗೆ ಗೊತ್ತು ಬಿಡ. ಸರಿ ಅಂದ್ಬಿಟ್ಟು ಕರ್ಸಿ ನೋಡಿ ತಂಗಿ ಪಾತ್ರ ಕೊಟ್ಟು. ಆಮೇಲೆ ನಮ್ಮಲ್ಲೆಲ್ಲ ಇರ್ತಾ ಇದ್ದು ಹೋಗ್ತಾ ಇದ್ದು. ಅದು ಬೆಳಿ ಹೊತ್ತು ಒಳ್ಳೆ ಕಲಾವಿದೆ ಆಗಿದ್ದಾಳೆ. ಅದು ತಂದೆ ತಾಯಿಗಳ ಆಶೀರ್ವಾದ ಮೇಲಾಗಿ ಕನ್ನಡ ಜನತೆ ಕೊಟ್ಟಂತ ಒಂದು ಪ್ರೀತಿ ಇವತ್ತು ಶ್ರುತಿಯವರು ಇದೆಲ್ಲ ಹೇಳಿದ ದಾರಿ. ಇವಾಗ ಏನಾಗಿ ಎಲ್ಲ ಬಂದು ಕೂತಿದ್ದೀವಿ. ಮದುವೆ ಬಣ್ಕಾರ ನಿಮ್ಮ ಉಮೇಶ್ ಬಣ್ಕಾರ ಅವ್ರಿಗೆ ಏನಪ್ಪ ಅಂದ್ರೆ ನಮ್ಗೆ ಅವ್ರ ತಂದೆಗೂ ನಮ್ಗೆ ಭಾರಿ ಸ್ನೇಹ, ಭಾರಿ ವಿಶ್ವಾಸ. ಅದು ಚೆನ್ನಾಗಿದ್ವಿ, ಅದಕ್ಕೋಸ್ಕರ ಇಷ್ಟು ಬರುತ್ತೆ. ಅದು ಸ್ವಲ್ಪ ತಲೆ ನೋಡಿದಾಗ ಎಲ್ಲ ಚೇಂಜ್ ಆಗಿದೆ. ಏನ್ ಮಾಡೋದು ನೋಡಿ, ನಿಜವಾಗ್ಲೂ ಕೂಡ ಇವಾಗ ನಮ್ಮ ಪ್ರಸನ್ನ ಕುಮಾರ್ ಅವರು ಬಹಳ ಕಷ್ಟಪಟ್ಟು ಕಲಾವಿದ ಎತ್ಕೊಂಡು ಸಿನಿಮಾ ಮೇಲೆ ಎತ್ಕೊಂಡು 30-40 ವರ್ಷ ಇದ್ದು 40 ವರ್ಷ ಸೇವೆ ಮಾಡ್ಕೊಂಡು ಬಂದು ಸಿನಿಮಾ ಮಾಡಬೇಕು ಅಂತ ಒಂದು ಹಠ ಬರುತ್ತಲ್ಲ, ಅದೆಲ್ಲರಿಗೂ ಬರಲಿಕ್ಕೆ ಸಾಧ್ಯ ಆಗಬಹುದು. ಹಠ ಬಂತು, ಜೊತೆಗೆ ಆಟದ ಜೊತೆಗೆ ಇನ್ನೂ ಏನ್ ಮಾಡಿದ್ರು ಅನಿಸೋದಾದ್ರೆ ಅಂದ್ರೆ ಬೇರೆಯವ್ರನ್ನೆಲ್ಲ ಹಾಕ್ಬಿಟ್ಟು ಯಾಕೆ ಮಾಡ್ಬಿಡಬೇಕು. ನೋಡೋಣ, ಇಬ್ಬರು ಮಕ್ಕಳು ಚಿನ್ನದ ಮಕ್ಕಳು ಇಟ್ಕೊಂಡು ಏನ್ ಮಾಡೋದು ಈಗ? ಸರಿ, ಒಬ್ಬ ಹೀರೋ ಮಾಡೋಣ, ಒಬ್ಬ ವಿಲನ್ ಮಾಡೋಣ. ಇದು ಒಳ್ಳೇದೇ. ಯಾಕೆಂದ್ರೆ ನಮ್ಮ ಕಲಾವಿದರು ನಾವೇ ಬೆಳ್ತಿರ್ಬೇಕಲ್ವಾ, ನಮ್ಮ ಹೆತ್ತ ಮಕ್ಕಳು ನಮ್ಮ ಪ್ರೀತಿಯಾಗಿರುತ್ತೆ. ಆ ರೀತಿ ಭಾವಿಸಿ ನಿಜವಾಗ್ಲೂ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. ನನ್ಗಂಚು ನಮ್ಮ ಹೀರೋಗಿಂತ ನಮ್ಮ ವಿಲನ್ ಕನ್ನಡ ಭಾರಿ ಇಷ್ಟ. ನಾನು ಇದೇ ವಿಷಯ ಓಪನ್ ಆಗಿ ಹೇಳ್ತೇನೆ. ನನಗೆ ವಿಲನ್ ನಿಜವಾಗ್ಲೂ ಕೂಡ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ. ನೀವು ಬೇಜಾರು ಮಾಡ್ಬೇಡಪ್ಪ, ನೀನು ಆಗ್ತೀಯ, ಆಗ್ಬೇಕು. ಯಾಕಂದ್ರೆ ನಿನ್ನ ಸಾಂಗ್ಗಳು ನೋಡಿದೆ, ಸ್ವಲ್ಪ ನೀನು ಎದುರ್ಕತೀಯ. ಸಾಂಗ್ಗಳು ನೋಡಿದ್ನಲ್ಲ, ಸ್ವಲ್ಪ ಹೊಂಚಿಕೆ ಇದೆ. ಇದು ವಸ್ತು ಮೊದಲೇ ಪಿಕ್ಚರ್ ಅಲ್ವಾ, ಅದರಿಂದ ನನಗೆ ಅನ್ಸುತ್ತೆ. ಆದ್ರೆ ಅವ್ರು ಜಮಾಯಿಸ್ಬಿಡ್ತಾರೆ, ದೊಡ್ಡವರು ಅವ್ರು ಜಮಾಯಿಸಿದ್ದಾರೆ. ಖುಷಿಯಾಗುತ್ತೆ. ಇಷ್ಟೊತ್ತು ನಾವು ನೋಡಿದ್ವಿ, ಜೊತೆಗೆ ಮೇಲಾಗಿ ನಮ್ಮ ಎಲ್ಲ ಕಲಾವಿದರು ಬಂದಿದ್ದೀರಿ, ನಮ್ಮ ಮೀಡಿಯಾ ಮಿತ್ರರೆಲ್ಲ ಬಂದಿದ್ದಾರೆ. ನೀವೆಲ್ಲ ಇದ್ದಂತ ನಾವು ಬೆಳಗ್ಗೆ ಬರೋದು ಸಾಧ್ಯ. ನಿಮ್ಮಿಲ್ಲ ನಾವಿಲ್ಲೇ ಬರೋಕ್ಕಾಗ್ತದೆ. ನಿಮ್ಮ ಬಾಯಲ್ಲಿ ಬೆಣ್ಣೆ ಹಾಕ ಚೆನ್ನಾಗಿ ಹೇಳಿ. ಬಿದ್ದಿಲ್ಲ, ಬೆಣ್ಣೆ ಬಿದ್ದಿಲ್ಲ. ನಮ್ಮ ಕಲಾವಿದರು ಬಂದ್ರು. ಇವಾಗ MS ಬಂದಿದ್ದಾರೆ ಕಲಾವಿದರು. ಖುಷಿ ಆಯ್ತು. ಯಾಕೆ ಮಳೆ ಬರ್ತಾ ಇತ್ತು ಅಂತ ಕಾಣುತ್ತೆ, ಸ್ವಲ್ಪ ಲೇಟ್ ಆಯ್ತು ಅಂತ ಕಾಣುತ್ತೆ. ಹೌದು, ಎಲ್ಲರೂ ಚೆನ್ನಾಗಿ ಖುಷಿ ಆಗುತ್ತೆ. ಎಲ್ಲರೂ ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಜೊತೆಗೆ ಕಲಾವಿದರಿಗೆ ಚಿತ್ರ ಒಳ್ಳೆದಾಗಬೇಕು. ಈಗ ಚಿತ್ರ ಮಾಡೋದು ಅಷ್ಟು ಸುಲಭ ಕೆಲಸ ಇಲ್ಲ. ಇವಾಗ ಬಹಳ ಕಷ್ಟ ಇದೆ. ಅಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಜಂಗ್ಲಿ ಪ್ರಸನ್ನ ಅವರು ನೋಡಿ, ಏನು ಎಷ್ಟು ಅವ್ರು ಸಾಂಗ್ ಮಾಡಿದ್ರೆ ಏನು ಈ ವಯಸ್ಸಲ್ಲಿ 72 ವರ್ಷ ಎಂತ ಸಾಂಗ್ ಮಾಡಿದ್ದಾರೆ ಇವರು. ಹೆಂಗ್ ಡ್ಯಾನ್ಸ್ ಮಾಡ್ತಾರೆ ನೋಡಿ ಅವರು. ನೋಡಿ, ಇಲ್ಲೋ ಕಲೆ ಅನ್ನೋದು ಬಿಟ್ಟು ಬಂದಂಗೆ ಎಳಕ ಬಂದ್ಬಿಟ್ಟು ಇದ್ದೀರಿ. ಬಾ 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 ಲಕ್ರ ಬಂದಿದ್ದೀರಿ. ನಾನು ಹೇಳಿದೆ, ನಮ್ಮ ಅಕ್ಕ ಅವ್ರ ಕಾಲದಲ್ಲೂ ಕೂಡ ತುಂಬಾ ಜನ ಬಂದು ಕೇಳಿದ್ರು, ಸರ್ ನೀವು ಯಾಕೆ ಸೀನ್ ಮಾಡಬಾರ್ದು ಅಂತ. ಅಲ್ಲ, ಅದು ನಮ್ಮ ಕೆಲಸ ಅಲ್ಲ, ಅದಕ್ಕೋಸ್ಕರ ಕಲಾವಿದರಿದ್ದಾರೆ. ನಾನೇನಾದ್ರು ಮಾಡಿದ್ರೆ ಇನ್ನೊಬ್ಬ ಹೊಟ್ಟೆ ಹೊಡೆದಾಗುತ್ತೆ.
ಅದು ದಯವಿಟ್ಟು ನನ್ನ ಕರೆಬೇಡಿ, ನಾನು ಮಾಡಲ್ಲ, ಕಲಾವಿದಾಗೆ ಇರಬೇಕು ಅಂತ ಹೇಳಿದೆ. ಅವತ್ತಿಂದ ಇದುವರೆಗೂ ಎಷ್ಟು ಜನ ನಮ್ಮ ಬ್ರದರ್ ಕೇಳಿ ಯಾರು ಕೇಳೋದು ನಾನು ಖಂಡಿತ ಮಾಡಲ್ಲ, ಅದಕ್ಕಾಗಿ ಜನ ಕಲಾವಿದಿದ್ದಾರೆ, ಅವ್ರು ಮಾಡಲಿ ಅಂತ ಹೇಳ್ಕೊಂಡೇ ಬಂದೆ. ಭಾಳ ಖುಷಿ ಆಗ್ತೀವಿ, ಭಾಳ ಬೋರ್ ಆಗ್ತದೆ ಅಂತ ಕಾಣ್ತೀವಿ. ಏನು ಚೆನ್ನೈಗೂಡೆಲ್ಲ ಮಾತಾಡ್ತೀವಿ, ನಮ್ಗೆ ಏನಪ್ಪ ಅಂತಂದರೆ ಈ ಚಿತ್ರ ರಣಹದ್ದು ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬಿಡುಗಡೆ ಮಾಡಿ ಒಳ್ಳೆಯದಾಗಲಿ, ಜನಗಳೆಲ್ಲ ಬಂದು ನೋಡಬೇಕು, ಆಶೀರ್ವಾದ ಮಾಡಿ. ಯಾಕಂದರೆ ಒಬ್ಬ ಟೆಕ್ನಿಷಿಯನ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಇವ್ರು ಸಿನಿಮಾ ಮಾಡಿದ್ರೆ ಸುಲಭ ಅಲ್ಲ, ಇವತ್ತು ಭಾಳ ಕಷ್ಟ ಸಿನಿಮಾ ಮಾಡೋದು. ಅಂಥದ್ರಲ್ಲಿ ಕಷ್ಟ ಸಿಕ್ಕೊಂಡು ಅನುಭವಿಸಿ ಸಿನಿಮಾ ಮಾಡಿದ್ದಾರೆ. ಜೊತೆಗೆ ಇಬ್ಬರು ಮಕ್ಕಳು ಕೂಡ, ಒಬ್ಬರು ಹೀರೋ ಆಗಿ ವಿಲನ್ ಆಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರು, ಎಲ್ಲರೂ ನೋಡ ಅಂದ ಪಡಬೇಕು, ಅವ್ರು ಒಳ್ಳೆಯದಾಗಬೇಕು ಅಂತ ಹೇಳ್ತಾ ನಾನು ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಕರೆಸಿ ನೋಡಿ. ಇವತ್ತು ಇಲ್ಲಿ ಖುಷಿ ಏನಪ್ಪ ಅಂದರೆ ನಾವು 3 ಸಹೋದರರು ಕೂತಿದ್ದೀವಿ. ನಾನು, ನನ್ನ ತಮ್ಮ ಶ್ರೀನಿವಾಸ, ಗೋವಿಂದರಾಜು ಮತ್ತು ಲಕ್ಷ್ಮಿ. ಲಕ್ಷ್ಮಿ ಬಿಡಿ ಮಾತಾಡೋದ್ರೆಲ್ಲ ಅವರ ಯಜಮಾನ್ರೆ ಮಾತಾಡೋದು ಇಷ್ಟೇ. ಹಾಗೆ ಬಂದು ನಿಜವಾಗ್ಲೂ ಕರೆಸಿ ಗೌರವ ಕೊಟ್ಟಿದ್ದಕ್ಕೆ ಚಿತ್ರದ ತಂಡದ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಕಲಾವಿದರಿಗೆ, ಕಲಾವಿದರು, ಒಂದು ಸ್ಕಾಲರ್ಸ್ಗಳಿದೆ. ನಮ್ಮ ಚಿನ್ನಗೌಡರು ಮಾತಾಡೋದು, ಎಸ್ ಎ ಗೋವಿಂದರಾಜ್ ಮಾತಾಡಿದ್ರು, ನಮ್ಮ ಶರಣ್ ಮಾತಾಡಿದ್ರು, ಬಣ್ಕರ್ ಅವರು, ಇವರ್ಗಿಂದಿರು. ಏನಪ್ಪ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಐ ವಾಂಟ್ ಟು ಕಾಂಗ್ರಾಚುಲೇಟ್ ಕರ್ನಾಟಕದ ಪ್ರೊಡ್ಯೂಸರಿಗೆ. ಜಗದೀಪ್ ಪ್ರಸನ್ನ ಅವರು, ಬಹುಶಃ ಅವರು ಸಿನಿಮಾ ಮಾಡೋಕೆ ನನ್ನ ಹತ್ರ ಬಂದರು, ನಾನು ಸೆಕ್ರೆಟರಿ ಆಗಿದ್ದೆ. ಸ್ವಲ್ಪ ಕಾಲು ಇಲ್ಲಿ ಇದಾಗಿ ಬಂದರು. ಏನು ರೀ ಸರ್, ನಾನು ಸಿನಿಮಾ ಮಾಡಬೇಕು ಅಂತ ಇದ್ದೆ. ನಾನು ನೋಡಿದೆ, ಏನು ಸಿನಿಮಾ ಮಾಡ್ತಾರೆ ಅಲ್ಲ ಸರ್. ನಾನು ಕೇಳಿದೆ, ಯಾಕೆ ಸರ್ ಸಿನಿಮಾ ಮಾಡ್ತಾ ಇದ್ದೀರಿ ಈ ಟೈಮಲ್ಲಿ? ಇಲ್ಲ ಸರ್, ನಾನು ಭಾಳ ದೊಡ್ಡ ಕನಸು, ಆ ಕನಸು ಮಾಡಲೇಬೇಕು ಅನ್ನೋ ಮನಸ್ಸಿಗೆ ಬಂದಿದೆ. ಯಾವ ಫೋರ್ಸ್ ಇಲ್ಲ, ಬೈಂಡಿಂಗ್ ಇಲ್ಲ, ಇನ್ನೊಬ್ಬರು ಅಪ್ಲಿಕೇಶನ್ ಇಲ್ಲ. ಯಾರು ಸಿನಿಮಾ ಮಾಡಿದೆ ಅಂದರೆ ನನ್ನ ಮಕ್ಕಳು ಸಿನಿಮಾ ಇಬ್ಬರು ಕಣ್ಗಳಿದ್ದಂಗೆ ಅವ್ರಿಗೊಂದು ಕೊಡುಗೆ ಕೊಡಬೇಕು, ನಾನು ಮಾಡಬೇಕು ಅಂತ. ನನ್ನ ಮಕ್ಕಳು ಬೇಡ ಆದರೂ ನಾನು ಮಾಡ್ತೀನಿ ಅಂತ. ಬಹುಶಃ ಅದಕ್ಕೆ ಹೇಳಿದೆ, ನಿಮ್ಮ ಧೈರ್ಯಕ್ಕೆ, ಮನಸ್ಥೈರ್ಯಕ್ಕೆ ಅವತ್ತೇ ಮೇಲಿದೆ ಈ ಸಿನಿಮಾದ ಮನುಷ್ಯ ಏನೋ ಒಂದು ಮಾಡ್ತಾರೆ ಅಂತ. ಬಹುಶಃ ಆ ಟೈಮ್ ನನಗೆ ಗೊತ್ತಿಲ್ಲ. ಜಗದೀಪ್ ಪ್ರಸನ್ನ ಅವರು ಕೊಟ್ಟಿರುವಂಥ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರಿ ಕಳೆದ 145 ಸಿನಿಮಾಗಳನ್ನು ಮಾಡಿದೆ ಅಂತ ಹೇಳ್ತಾರೆ. ಇದೀಗ ಸಾಕ್ಷಿ ಎಲ್ಲ ಬಂದ ಪೋಷಕ ಕಲಾವಿದರು ಹೆಂಗೆ ಅಂದರೆ, ಅವರ ದೇಹದ ಒಂದು ಭಾಗದಲ್ಲಿ ಹೃದಯ ಹೆಂಗಿರುತ್ತೆ, ಹೃದಯದ ಮಧ್ಯ ಭಾಗದಲ್ಲಿ ಪೋಷಕ ಕಲಾವಿದರು ಅಂತರ ಸಹಕಾರ ಇದ್ದರೆ, ಅಂಥವ್ರಿದ್ರೆ ಸಿನಿಮಾ ಬೆಳೆಯಲ್ಲ. ಅವ್ರಿಗೆ ಗೌರವ ಕೊಡುವಂಥ ಕೆಲಸ ಮಾಡುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು. ನಾವು ವಾಣಿಜ್ಯ ಬಂಡಿಯಲ್ಲಿ ಸಾಕು ನಿರ್ಮಾಪಕರು ನೋಡ್ತೀವಿ, ವಿತರಕರು ನೋಡ್ತೀವಿ, ಪ್ರದರ್ಶಕರು ನೋಡ್ತೀವಿ. ಅವರದೇ ಆದ ಒಂದು ಸಮಸ್ಯೆಗಳು, ಅವ್ರದ್ದೇ ಪ್ರಾಬ್ಲಮ್. ನಾವು ಇದು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನಮಗೆ ಸಮಯದ ಅಭಾವ. ಬಹುಶಃ ಮುಂದಿನ ದಿನಗಳಲ್ಲಿ ನನಗೆ ತುಂಬ ಆಸೆ ಇದೆ. ನಾವೇನೇ ಮಾಡಿದ್ರು ಅಲ್ಟಿಮೇಟ್ ಡಿಸರ್ವ್ ಪೂರಿ ಮಾಡಿದಾಗ, ಬಡತನ ಇದು ರೇಖೆಗೆ ಕಡಿಮೆ ಮಾಡಿದಾಗ, ಈ ಕಲಾವಿದರನ್ನು ಬಿಟ್ಬಿಡಿ. ದೊಡ್ಡ ದೊಡ್ಡ ಕಲಾವಿದರ ಬಗ್ಗೆ ನಾನು ಮಾತಾಡಲ್ಲ. ದೊಡ್ಡವರು ಶರಣವರು ಮಾತಾಡಿದ್ರು, ಐ ಆಮ್ ನಾಟ್ ಡಿಸರ್ವ್ ಟು ಸಿಟಿ ಅದು, ಯು ಆರ್ ಮೋರ್ ಡಿಸರ್ವ್ ಫಸ್ಟ್ ಟು ಸಿಟಿ. ಯಾಕಂದರೆ ನಿಮಗಿರುವಂಥ ಕಾಳಜಿ ವರ್ಕರ್ಸ್ ಬಗ್ಗೆ, ಆಮೇಲೆ ಅವ್ರ ಬಗ್ಗೆ ಧೋರಣೆ, ಅವ್ರು ಕೊಡುವಂಥ ಪ್ರೀತಿ ಮನೆ ವಸ್ತ್ರಾಲಂಕಾರದ ಒಂದು ಸಭೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ರಮೇಶ್ ಅರವಿಂದ್ ಮತ್ತು ಇವರು. ವರ್ಕರ್ಸ್ ಇಲ್ಲದೆ ಸಿನಿಮಾ ಇಲ್ಲ, ವರ್ಕರ್ಸ್ ಇಲ್ಲದೆ ಏನೂ ಇಲ್ಲ. ಒಂದು ಸೂಜಿ ದಾರಕ್ಕೂ ಒಂದು ಹೋಳಿಗೆ ಮಾಡಿಬಿಟ್ಟು ರಮೇಶ್ ಅವರೊಂದವರು ಮತ್ತು ಶರಣ್ ಅವರು ಮಾತಾಡಿದ್ರು. ನನ್ನ ಮನಸ್ಸಲ್ಲಿ ನಿಂತಿದೆ. ಅವತ್ತೇ ಡಿಸೈಡ್ ಮಾಡಿದೆ. ನಾವು ಹೇಳಿರೋದು ಭವಿಷ್ಯ ನಮ್ಮ ರಾಜಕಾರಣದಲ್ಲಿ ಸಾಕಷ್ಟು ಕೋಟ ಅಂತ ದುಡ್ಡುಗಳಾಗ್ತವೆ. ಕಾರ್ಮಿಕರು ಇಲ್ಲದೆ ಯಾರೂ ಇಲ್ಲ, ಕಾರ್ಮಿಕರಲ್ಲದೆ ಸಿನಿಮಾ ಇಲ್ಲ. ಆದ್ರೆ ಕಾರ್ಮಿಕರಿಗೋಸ್ಕರ, ಕಾರ್ಮಿಕ ಕಲ್ಯಾಣಕ್ಕೋಸ್ಕರ ಮಾಡುವಂಥ ಕೆಲಸ ಮಾಡೋದು ಭಾಳ ಕಡಿಮೆ ಇದ್ದಾರೆ. ನಾನು ಅದಕ್ಕೆ ಪರ್ಟಿಕ್ಯುಲರ್ಲಿ ಅಬೌಟ್ ದಿಸ್ ಪೋಷಕ ಕಲಾವಿದಿರ್ಬೋದು, ವಸ್ತ್ರಾಂಗದಿರ್ಬೋದು, ನೀವೇನೋ ಒಂದು ಲೀಡರ್ಶಿಪ್ಪಲ್ಲಿ, ಯಾಕಂದ್ರೆ ಕಲಾವಿದರು ಕೊಡುವಂಥ ಗೌರವ ನಮಗೆಲ್ಲ ಸಿಗಲ್ಲ. ನಿರ್ಮಾಪಕರಿಗೆ ಇಷ್ಟು ಕಲಾವಿದರು ಫ್ರಂಟ್ ಲೈನ್ ಇರ್ತಾರೆ. ನೀವೇ ಒಂದು ಅಧ್ಯಕ್ಷತೆಯಲ್ಲಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ಸರ್, ಅದು ಸಹಕಾರ ಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ, ಖಂಡಿತವರು ನಿಮ್ಮಿಬ್ಬರ ಮೇಲೆ ಆಗತ್ತೆ ಆ ಕೆಲಸ ಮಾಡಿ. ಎರಡನೇದಾಗಿ ಪ್ರಸನ್ನ ಅವರು ಭಾಳ ಚೆನ್ನಾಗಿ ಹೇಳಿದ್ರು. ನಾನು ರಾಜ್ ಕುಟುಂಬದಲ್ಲಿ ಅನ್ನದಾತರು ಅಂದ್ಕೊಂಡಿದ್ದೆ, ಆಮೇಲೆ ಗರುಡಗಮ್ಮ ಅಂತ ಕೇಳಿದ್ದೆ, ಆಶ್ರಯದಾತರು ಅಂತ ಕೇಳಿದ್ದೆ, ಯೂನಿವರ್ಸಿಟಿ ಅಂತ ಭಾಳ ಖುಷಿ ಆಯ್ತು ನನಗೆ. ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಮ್ಮ ಲಕ್ಷ್ಮೀ ಅಕ್ಕ ಕೂತಾರೆ, ಅವ್ರು ಚಾನ್ಸಲರ್ ಇದ್ದಾಗೆ ಪ್ರೊಫೆಸರ್ ಎಸ್ ಎ ಗೋವಿಂದರಾಜರು, ಇವ್ರು ಲೀಡರು, ಚಿನ್ನಪ್ಪಣ್ಣ ಲೀಡರು, ಅವರು ಪ್ರೊಫೆಸರ್. ಆಮೇಲೆ ಶ್ರೀನಿವಾಸರು ಅವ್ರು ಬಿಡಿಯೋರು, ಅವರು ಎವರ್ಗ್ರೀನ್ ಹೀರೋ, ಅವರು ನಗ್ತಾ ಇರ್ತಾರೆ, ಮಾತಾಡ್ತಾನೆ ಇರ್ತಾರೆ. ಅವ್ರು ಭಾಳ ಖುಷಿ ಆಗುತ್ತೆ. ಇಂಥ ಒಂದು ಪವಿತ್ರವಾದ ವೇದಿಕೆಯಲ್ಲಿ ಈ ಪೋಷಕರ ಕಲಾವಿದರ ಮುಂದೆ ನಾನು ಬಂದು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ನಿಮ್ಮ ರಣವದ್ದು ತಂಡಕ್ಕೆ ಧನ್ಯವಾದಗಳು. ಯಾಕಂದ್ರೆ ನಿಮ್ಗಳ ಮುಂದೆ
ಇವರು ಒಂಥರ ಮುಂದೆ ಬಂದು ಲಕ್ಷಾಂತರ ಮೊದಲನೇ ಬಾರಿ ವೇದಿಕೆ ಕೂತಿದ್ರು ನನ್ನ ಜೀವನದ ಅವಿಸ್ಮರಣೀಯ ದಿನ ಅಂತ ಹೇಳಕ್ಕೆ ಪಡ್ತೀನಿ. ಆದರೆ ಇವತ್ತು ನಾನು ಅಧ್ಯಕ್ಷ ಆಗಿರ್ಬೋದು, ಅಧ್ಯಕ್ಷ ಆಗಿ ಅವ್ರ ಕೊಡುಗೆ ತುಂಬ ಮಹತ್ವವಾಗಿದೆ. ಚಿನ್ನಪ್ಪಣ್ಣ ಆಗಲಿ, ಗೋವಿಂದಣ್ಣ ಆಗಲಿ, ಅವ್ರ ಫ್ಯಾಮಿಲಿ ಆಗಲಿ ಭಾಳ ಹೃದಯಪೂರ್ವಕವಾಗಿ ಆಶೀರ್ವಾದ ಮಾಡಿ ನನಗೆ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಕೂರಿಸುವಂಥ ಕೆಲಸ ಮಾಡಿದ್ರು. ಯಾವತ್ತು ಯಾವಾಗಲೂ ಆ ಋಣನ ತೀರ್ಸೋಕ್ಕಾಗಲ್ಲ ಸರ್. ಅದ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ನನ್ನ ಚಿತ್ರರಂಗದಲ್ಲಿ ಏನೋ ಸಾಧನೆ ಮಾಡಬೇಕು ತುಂಬ ಆಸೆ ಇದೆ ನನಗೆ. ಆಸೆಗೆ ತಕ್ಕಂತೆ ಕೆಲಸ ಮಾಡುವಂಥ ಪ್ರವೃತ್ತಿ ಕೂಡ ಆಗಬೇಕು. ನಾನು ಈಗಾಗಲೇ ಈ ಸಿನಿಮಾ ನೋಡಿದಾಗ ಇಬ್ಬರು ಮಕ್ಕಳು ನೋಡಿದೆ. ನಿಜವಾಗ್ಲೂ KGF ಇರೋಕ್ಕಿಂತ ಏನು ಕಡಿಮೆ ಇದೆ. ನಿಮ್ಮ ಮಗ ಬಸವಣ್ಣ ಅವರೇ, ನಿಮ್ಮ ಮಗನಿಗೆ ಮೋಸ್ಟ್ ಟ್ಯಾಲೆಂಟ್ ಇದೆ, ಖಂಡಿತವಾಗ್ಲೂ ಬೆಳೀತಾರೆ. ನಾನು ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಕೋಟಿಗಳು ನಿಂತಿರೋದು ನಿಮ್ಮೆಲ್ಲರ ಆಶೀರ್ವಾದ, ಕಾರ್ಮಿಕರ ಆಶೀರ್ವಾದ. ನಾನು ಸಿನಿಮಾ ಮಾಡಿದಾಗ SPB ಮಾಡಿದಾಗ ಭಾಳ ಜನ ನಕ್ಕಿದ್ರು ನನಗೆ. ಮತ್ತು ಎಲ್ಲ ಕಾರ್ಮಿಕರು ಆಶೀರ್ವಾದ ಮಾಡಿದ್ರು. 23 ವರ್ಷಗಳಿಂದ ನಾನೇನ ನಿಂತಿದ್ದೆ ಅಂದರೆ ಮಾಧ್ಯಮದವರು, ಕಾರ್ಮಿಕರು, ನಮ್ಮ ವರ್ಕರ್ಸ್ಗಳು ನನಗೆ ಸಹಾಯ ಮಾಡಿದ್ದಾರೆ. ಆ ಋಣ ನಮ್ಮಲ್ಲಿದೆ. ಋಣ ತೀರಿಸುವಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಮತ್ತೊಮ್ಮೆ ನಾನು ಹೀರೋ ಬೇಸ್ ಸಿನಿಮಾ ಮಾಡಲ್ಲ ಅಂತ ಹೇಳಿ ತಪ್ಪು ಬಿಡೋಣ. ಹೀರೋಗಳಿಗೆ ಕೂಡ ಭಾಳಷ್ಟು ಜನ ದೊಡ್ಡ ನಿರ್ಮಾಪಕರಿದ್ದಾರೆ. ಹೀರೋ ಬೇಸ್ ಇರುತ್ತೆ. ಯಾರು ಬ್ಯಾಕ್ಗ್ರೌಂಡಿಗೂ ಯಾರು ಸಹಾಯ ಮಾಡಬೇಕು ಉದ್ದೇಶ ನಾನು ಮಾಡಿದೆ. ಕೋಟ್ಯಾಂತರ ಕೊಡೋದ್ರು ಕೂಡ ನಾನು ಮತ್ತೆ ನಿಂತಿದ್ದ ಕಾರಣ ನಿಮ್ಮೆಲ್ಲರ ಆಶೀರ್ವಾದ, ಬೆಂಬಲ, ಪರ್ಟಿಕ್ಯುಲರ್ ರಾಜ್ಕುಮಾರ್ ಆಶೀರ್ವಾದ ತುಂಬ ಇದೆ. ಅಣ್ಣ ಅವ್ರನ್ನ ತುಂಬ ಆಶೀರ್ವಾದ ಮಾಡಿ ನಮ್ಮ ಮನೆ ಪಕ್ಕನೇ ಮನೆ ಇತ್ತು. ಮುಂದೊಂದಿನ ಭಾಳ ದೊಡ್ಡ ವ್ಯಕ್ತಿ ಆದರು. ಇಲ್ಲ ನಾನು ಅಧ್ಯಕ್ಷ ಆಗೋದು ಆಸೆ ಇದೆ. ನನಗೆ ಆಯ್ಕೆ ಹೋಗೋದಿಲ್ಲ. ಬಹುಶಃ ನಮ್ಮ ಒಕ್ಕಲ್ ಹಾಸ್ಪಿಟ್ಲ್ ಹೋಗಿದ್ದೆ ಸರ್. ಮುಂಚೆ ಬಿಡ್ತಾರೆ ಅವ್ರ ಮನೆ ಹೇಳಿದೆ, ಅಲ್ಲೂ ಹೇಳಿದೆ ನೋಡಲ್ಲ. ರಾಜ್ಕುಮಾರ್ ಅವರು ಅವಾಗ ಹಾರ್ಟ್ ಪೇಷಂಟ್ ಆಗಿ ಒಂದ್ಸಲ ಒಕ್ಕಳಲ್ಲಿ ಅಡ್ಮಿಟ್ ಆಗಿದ್ರು. ನಾನು SPB ನೋಡ್ತಾ ಇದ್ದೆ. ಅವತ್ತು ನೋಡ್ಕೊಳ್ಳೋಣ ನಾನು ಅನ್ನೋದು ಓದಿರೋಣ ನೋಡಿ. ಅಂಥ ಒಂದು ಮಹಾನ್ ವ್ಯಕ್ತಿ, ದೊಡ್ಡ ಮೇರು ನಟ, ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಅಪರೂಪವಾದ ವ್ಯಕ್ತಿತ್ವ ರಾಜ್ಕುಮಾರ್ ಅವರು. ಅಂಥ ವ್ಯಕ್ತಿನ ಒಳಗಾದ್ಮೇಲೆ ನಾವು ಏನು ಅವ್ರ ಮುಂದೆ ಒಂದು ಉಗುರಿನ ಸುತ್ತು ಇದು ದುಡಿದ ಸಮಾನ ಇಲ್ಲ. ಆ ಹಾಸ್ಪಿಟಲ್ ಬೆಡ್ ನಿಂತ್ಕೊಂಡ್ಬಿಟ್ರಮ್ಮ, ನಿಂತ್ಕೊಂಡ್ಬಿಟ್ಟು ಏನಪ್ಪ ಅನ್ನದಾತ್ರಪ್ಪ ನೀವು ಅಂತ ಒಂದು ಭಾವನೆ ಇರೋರು ಇವತ್ತು ಯಾರ್ಯಾರು ಇವತ್ತು ಅಂತ ಒಂದು ದೊಡ್ಡ ಕುಟುಂಬದ ಜೊತೆ ಕೂತಿರೋದು ನನಗೆ ಅಷ್ಟು ಸಂತೋಷ ಆಗಿದೆ. ನಿಮಗೆ ನೋಡಿ ಭಾಳ ಖುಷಿ ಆಗಿದೆ ನನಗೆ. ನಾನು ಯಾವತ್ತು ಬರೆಯಲ್ಲ. ಇದನ್ನು ನನ್ನ ಜೀವನದಲ್ಲಿ ಭಾಳ ಅವಿಸ್ಮರಣೀಯ ದಿನ. ನನಗೆ ಭಾಳ ಖುಷಿ ಆಯಿತು. ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ ರಣಾಲ್ದು ಸಿನಿಮಾ ದೊಡ್ಡ ಹಿಟ್ಟಾಗಲಿ. ನಿಮ್ಮ ಮಕ್ಕಳು ಇವತ್ತು ಪರ್ಮನೆಂಟ್ ಆಗಿ ಇಂಡಸ್ಟ್ರಿಯಲ್ಲಿ ಬೆಳೀಲಿ, ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಇನ್ನೂ 10 ಸಿನಿಮಾ ಮಾಡೋ ಶಕ್ತಿ ಕೊಡಲಿ. ನಮ್ಮ ಬಡ್ಕರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅವರಷ್ಟು ಮಾತಾಡೋಕ್ಕೆ ಬರೋಲ್ಲ. ಅವ್ರು ತುಂಬ ವಾಗ್ಮಿ, ಮಾತಲ್ಲಿ ಚತುರ, ಮಹಾದೇವ ಬಣಕರ್ ಪುತ್ರ, ಸರ್ವಜ್ಞ ಮೂರ್ತಿ ಕೂಡ ಅವರು ವಚನಗಳನ್ನು ಕೂಡ ಬಹಳ ನಿರಂತರವಾಗಿ, ಬಹಳ ಸುರಳಿತವಾಗಿ, ಅಚ್ಚುಕಟ್ಟಾಗಿ, ವ್ಯವಸ್ಥಿತವಾಗಿ ಮಾತಾಡುವಂಥ ಶಕ್ತಿರೋದು ನಮ್ಮ ಬಣಕರ್ ಅವರಿಗೆ. ಮುಂದಿನ ದಿನಗಳಲ್ಲಿ ನಮ್ಮ ಭಾರಿ ಭವಿಷ್ಯ ಇದೆ. ನಿಮ್ಮ ಮುಂದಿನ ದಿನಗಳಲ್ಲಿ ಶಾಸಕರಾಗಿ, ಮಂತ್ರಿಗಳಾಗಿ, ನಿರ್ಮಾಪಕರ ಬಗ್ಗೆ ಕಾಳಜಿ ವಹಿಸುವಂಥ ಭಾವನೆಗಳು ಬರಲಿ, ಚಿತ್ರರಂಗದ ಬಗ್ಗೆ ಒಂದು ಕಾಳಜಿ ಇರಲಿ ಅಂತ ಹೇಳ್ತಾ, ನಮ್ಮ ವಿಶ್ವನಾಥ್ ಅವರು ಕೂಡ ಇದ್ದಾರೆ, ನಮ್ಮ ನಿರ್ದೇಶಕರದ ಬಹಳ ಎಂಟರ್ಪ್ರೈಸಿಂಗ್ ನಿರ್ದೇಶಕರು. ಇತ್ತೀಚಿನ ನಾನು ನೋಡುವಂಥ ನಿರ್ದೇಶಕ ಸಂಘದ ಅಧ್ಯಕ್ಷ ಕೆಲಸ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಳ್ಳೆಯದ ಲಾಸ್ಟಿಗೆ ನಮ್ಮ ಶ್ರೀನಿವಾಸ್ ಅವರು ಅಣ್ಣವ್ರ ಆದೇಶ ಬಂತು, ದೊಡ್ಡ ಮನೆ ಆದೇಶ ಬಂದರೆ ಮುಗಿಸ್ಬಿಡ್ಬೋದು. ಮತ್ತೆ ನಿಮ್ಗೆಲ್ಲರೂ ಒಳ್ಳೆದಾಗಲಿ. ಎಲ್ಲ ಪೋಷಕರಾಗಿ ನಾವೆಲ್ಲ ಬಂದಿದ್ರ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ 2 ಮಾತು ಹೋಗ್ತೀನಿ. ಜಯ ಪೋಷಕ ಕಲಾವಿದರು ಸಿನಿಮಾಗಳನ್ನ